ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. 29 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 30th ಪಾರ್ಟ್ ನ ನೋಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೇ ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಸುನೀಲ್ ಅಣ್ಣ, ನಿಮ್ಗೊಂದು ವಿಷಯ ಹೇಳಬೇಕು. ಬ್ಲಡ್ ಆಫ್ ಯೂತ್ ಅಪ್ಲೋಡ್ ಮಾಡಿ ನಮ್ಗೆ ಅದಕ್ಕೆ ಆನ್ಸರ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ರೆ ಯಾಕೆ ನೀವು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ. ಅದನ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ಫಸ್ಟ್ ಡ್ಯಾಶಿಂಗ್ ಯೂತ್ ನಾನು ರೀ ಅಪ್ಲೋಡ್ ಮಾಡಬೇಕು. ಹತ್ತತ್ರ ಒಂದು 30 ಪಾರ್ಟ್ ಇತ್ತ. ಅದ್ರಲ್ಲಿ ಅಷ್ಟಕ್ಕೂ ಅವರು ಕಾಪಿ ರೈಟ್ ಕೊಟ್ಟಿದ್ದಾರೆ. ಅಷ್ಟು ಪಾರ್ಟ್ಸ್ ನಾನು ಮತ್ತೆ ರೀ ಎಡಿಟ್ ಮಾಡ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ. ಮತ್ತೆ ಮಾಡಿರೋದನ್ನೇ ರಿಟರ್ನ್ ಮಾಡೋದು ಯಾಕೆ ಅಂತ ಒಂದ್ ಸ್ವಲ್ಪ ಡಿಲೇ ಮಾಡ್ತಿದೀನಿ. ಆದ್ರೂ ನಾನು ಒಬ್ಳೆ ಮಾಡ್ಬೇಕಲ್ವಾ, ಅದರಿಂದಾನೆ ಅದನ್ನ ರೀ ಅಪ್ಲೋಡ್ ಮಾಡದ್ಮೇಲೆ ನಾನು ಬ್ಲಡ್ ಆಫ್ ಯೂತ್ ಅಪ್ಲೋಡ್ ಮಾಡೋದು. ಅಲ್ಲಿ ತನಕ ನೀವು ವೇಟ್ ಮಾಡ್ಲೇಬೇಕು. ಅಂಡ್ ಇವತ್ತು ಭೂಮಿಕಾ, ಹೊನ್ನಪ್ಪ, ಶೋಭಾ, ಹಿಂದೂಶ್ರೀ, ಪೂರ್ಣಿಮಾ, ಜಯಂತ್, ಸ್ನೇಹ, ಅಮೃತ, ತೇಜಸ್ವಿನಿ, ಮಾನಸ, ಆಮೇಲೆ ಡ್ರೀಮ್ ಫ್ಯಾಷನ್ ಅಂತ ಇತ್ತು. ಬಟ್ ನಿಮ್ ಹೆಸರು ನೀವೇನಾದ್ರೂ ಕಳ್ಸಿದ್ರ ಏನು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಹಾಗೂ ಮಹಾಲಕ್ಷ್ಮಿ ಅವರಿಗೆ. ಅಂಡ್ ಸುಜು ಅಂತ ಒಂದು ಅಕೌಂಟ್ ಇಂದ ನನ್ನ ಹೆಸರು ಹೇಳಿ ಅಂತ ಕೇಳಿದ್ರಿ. ನಿಮ್ ಹೆಸರು ಏನ್ ಹೇಳಿದ್ರಿ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಇನ್ ಕೇಸ್ ಈ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದ್ರೆ ನಿಮಗ್ ಕೂಡ ಹಾಯ್. ಇನ್ ಕೇಸ್ ಹೆಸರು ಇಲ್ಲ ಅಂದ್ರೆ ಸುಜು ಅನ್ನೋವರಿಗೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ಇವತ್ತಿನ ಈ ದಿನ ನಿಮ್ಗೆ ತುಂಬಾ ಚೆನ್ನಾಗಿರ್ಲಿ, ಹಾಗೆ ಖುಷಿಯಾಗಿರ್ರಿ ಅಂತ ಹೇಳ್ತಾ, ಸಾರಿ ನಿಮಗ್ ಮಾತ್ರ ಅಲ್ಲ, ನಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್ ಅಂಡ್ ತುಂಬಾ ಧನ್ಯವಾದಗಳು. ನನ್ಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟು ಇಲ್ಲಿ ತನಕ ನನ್ನ ಕರ್ಕೊಂಡ್ ಬಂದಿರೋದ್ರಿಂದ ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ಫೆರಡಲ್ಲೇ ನೋಡಿರ್ತೀವಿ. ಆಫನೇಜ್ ಅಲ್ಲಿ ಇದ್ಲಲ್ಲ ಒಂದು ಹುಡುಗಿ, ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿರೋರು. ಆ ಹುಡುಗಿ ನಮ್ ಹೀರೋ ಅವ್ರ ತಂಗಿನಂತ ಅವ್ನಿಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಆ ಹುಡುಗಿನ ನೋಡೋದಕ್ಕೆ ಬಾಕ್ಸರ್ ಹುಡುಗಾನೆ ಅವಾಗ ಬರ್ತಾ ಇದ್ದಿದ್ದು. ಪ್ಲಸ್ ಆಫನೇಜ್ ಗೆ ಅವನು ಡೊನೇಷನ್ ಕೂಡ ಮಾಡಿದಾನೆ. ಆ ಹುಡುಗಿನ ಅವನು ದೂರದಿಂದ ನೋಡಿ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದ್ದ. ಪಶ್ಚಾತ್ತಾಪ ಪಡೋಂತದ್ ಏನಿದೆ, ಅವ್ರ ಫ್ಯಾಮಿಲಿನ ಸಾಯಿಸಿರೋ ಅಂತಾನೆ ಅವನಿಗೆ ಕೆಲಸ ಏನಕ್ ಮಾಡ್ಬೇಕಾಗಿತ್ತು ಅಂತ ಈಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಫಸ್ಟ್ ಆಫ್ ಆಲ್ ಅವನು ಕೊಟ್ಟಿದ್ದ ಮಿಷನ್ ಅವನು ನಮ್ ಹೀರೋನ ಕಾಪಾಡ್ಬೇಕು ಅನ್ನೋದು ಮಾತ್ರನೇ. ಅದ್ರಿಂದ ಅನ್ಕೊಳ್ದೆ ಅವ್ರ ಅಮ್ಮ ಬಂದು ನಮ್ ಹೀರೋನ ಸಾಯಿಸ್ತಾ ಇದ್ರು, ಅಂದ್ರೆ ತಲ್ದಿಂಬಿಟ್ಟು ಅವ್ರನ್ನ ಸಾಯಿಸ್ತಾ ಇದ್ರು. ಆಗ ಅದನ್ನ ತಡಿಯಕ್ಕೆ ಅಂತ ಬಂದಿರೋ ಈ ಬಾಕ್ಸರ್ ಅವ್ರಮ್ಮನ ಒಂದ್ ಸ್ವಲ್ಪ ಫೋರ್ಸ್ ಆಗಿ ತಳ್ಬಿಟ್ಟ. ಅದ್ರಿಂದ ಅವ್ರಿಗೆ ತಲೆಗೆ ಏಟು ಬಿದ್ದು ಅವರು ಸತ್ ಹೋದ್ರು. ಅದಾದ್ಮೇಲೆ ನಮ್ ಹೀರೋ ಅವ್ರ ಅಪ್ಪ ಅವ್ರ ಮನೆಗ್ ಬರೋ ಟೈಮ್ಗೆ ಒಳಗಡೆ ಯಾರೋ ಇದಾರೆ ಅಂತ ಗೊತ್ತಾಗಿ ಅದ್ರೊಳ ಬಾಕ್ಸರ್ ನ ನೋಡಿದ್ಮೇಲೆ ಅವರೇ ಫಸ್ಟ್ ಕತ್ತಿ ತಗೊಂಬಂದು ಅವನನ್ನ ಅಟ್ಯಾಕ್ ಮಾಡಕ್ಕೆ ಅಂತ ನೋಡಿರೋದು. ಅಲ್ಲಿ ತುಂಬಾ ದೊಡ್ಡ ಜಗಳನೇ ನಡೆದಿರುತ್ತೆ. ಆ ಜಗಳದಲ್ಲಿ ಅನ್ಕೊಳ್ಳದೆ ಆ ಕತ್ತಿ ಅವ್ರ ಎದೆಗೆ ಚುಚ್ಕೊಂಡ್ಬಿಡ್ತು. ಬಟ್ ನಿಜವಾಗ್ಲೂ ಪಾಪ ಬಾಕ್ಸರ್ ಚುಚ್ಚಿಲ್ಲ. ಆಮೇಲೆ ಅವನು ಹೊರಗಡೆ ಬಂದ್ಬಿಟ್ಟ. ಕಾಲ್ ಮಾಡಿ ಇತರ ಬಂದಿದ್ದ ಜಾಗದಲ್ಲಿ ಇತರ ಎಲ್ಲ ಪ್ರಾಬ್ಲಮ್ ಆಗೋಯ್ತು ಅಂತ ಹೇಳಿದಾಗ, ನೇನು ಆ ಹುಡುಗ ಸೇಫ್ ತಾನೆ, ಆ ಹುಡುಗನ ಕರ್ಕೊಂಡು ಅಲ್ಲಿಂದ ಬಂದ್ಬಿಡು ಅಂತ ಹೇಳಿರ್ತಾರೆ. ಆದ್ರೆ ಪಾಪ ಬಾಕ್ಸರ್ಗೆ ಒಳಗಡೆ ನಮ್ ಹೀರೋ ಅವ್ರ ತಮ್ಮ ಮತ್ತೆ ತಂಗಿ ಇರೋ ವಿಷಯ ಅವ್ನಿಗೆ ಗೊತ್ತೇ ಇಲ್ಲ. ಬಂದಿದ್ ಕೆಲ್ಸ ಮುಗೀತಲ್ವಾ ಅಂತ ನಮ್ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗಿರ್ತಾನೆ. ಆ ಬೆಂಕಿ ಹಚ್ಕೊಂಡಿರೋದ್ರಲ್ಲೇ ನಮ್ ಹೀರೋ ಅವ್ರ ತಮ್ಮ ಸತ್ತೋದ, ತಂಗಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಅವಳು ಈ ಆಫನೇಜ್ ಅಲ್ಲಿ ಇದ್ದಾಳೆ. ಇಲ್ಲಿ ನಮ್ ಹೀರೋ ಹೋಗಿ ನಾನೇ ನಿಮ್ ಅಣ್ಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಎಲ್ಲ ಮಾಡ್ಕೊಂಡ್ಮೇಲೆ ಅವ್ರಿಗೆ ಆಲ್ರೆಡಿ ಒಂದು ಡಿಸಾರ್ಡರ್ ಇತ್ತು. ಯಾರೇ ಏನೇ ಮಾತಾಡಿದ್ರೆ ಕೂಡ ಅದೆಷ್ಟೇ ವರ್ಷ ಆದ್ರೂ ಅದನ್ನ ಹಂಗೆ ನೆನ್ಪಿಟ್ಕೊಂಡು ಚಾಚು ಚಪ್ಪದೆ ಹಂಗೆ ಒಪ್ಪಿಸ್ತಾಳೆ. ಇವಾಗ ನಮ್ ಹೀರೋ ಬಂದು ಒಂದು ಕ್ವೆಶ್ಚನ್ ಕೇಳ್ತಾನೆ, ಅವತ್ ಏನಾಯ್ತು, ನಿಮ್ ಅಣ್ಣ ಏನ್ ಹೇಳ್ದ ಅಂತ. ಚಿಕ್ಕ ಹುಡುಗ ಏನ್ ಹೇಳ್ದ ಅನ್ನೋ ತರ ಕೇಳಿದಾಗ, ಆ ಬಾಕ್ಸರ್ ಮನೆ ಒಳಗಡೆ ಎಂಟ್ರಿ ಆಗಿದ್ದಾನೆ, ಅಪ್ಪ ಅಮ್ಮನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಚಿಕ್ಕ ಹುಡುಗನ್ಗೆ ಗೊತ್ತಾದ್ಮೇಲೆ ಈ ಹುಡುಗಿನ ಸ್ವಲ್ಪ ಕೂಡ ನೀನ್ ಸೌಂಡೇ ಮಾಡಬಾರ್ದು, ಅಣ್ಣ ಹೇಳೋ ತರ ಕೇಳ್ತೀಯಾ, ನೀನ್ ಗುಡ್ಗಲ್ ಅಲ್ವಾ, ನಾನ್ ಇನ್ನ ನೋಡ್ಕೊಂತೀನಿ ಅಂತ ಹೇಳಿ ಅವಳನ್ನ ಒಂದು ಕಬೋರ್ಡ್ ಒಳಗಡೆ ಕರ್ಕೊಂಡು ಹೋಗಿ ತಮ್ಮ ಮತ್ತೆ ತಂಗಿ ಅಂದ್ರೆ ಇವ್ರಿಬ್ರು ಹೋಗಿ ಅದ್ರೊಳಗಡೆ ಹೌಸ್ಕೊಂಡಿರ್ತಾರೆ. ಅವಾಗ ಬಾಕ್ಸರ್ ನ ನೋಡಿರ್ತಾರೆ. ಬಾಕ್ಸರ್ ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಗೆ ಲೈಟ್ ಆಗಿ ಒಂದ್ ಸ್ವಲ್ಪ ಜ್ಞಾನ ಬಂದಿರತ್ತೆ. ಅವ್ನ್ ಎದ್ದು ನಡ್ಕೊಂಡ್ ಬಂದಿರ್ತಾನೆ. ಬಟ್ ಅಷ್ಟೊಂದು ಶಕ್ತಿ ಇಲ್ಲ, ಮತ್ತೆ ಬಿದ್ಬಿಟ್ಟ. ಅದಾದ್ಮೇಲೆ ಬಾಕ್ಸರ್ ಬಂದು ನಮ್ ಹೀರೋನ ಕರ್ಕೊಂಡು ಹೋಗಿ ಕಾರಲ್ಲಿ ಮಲಗಿಸಿ ಆಮೇಲೆ ಮನೆಗೆ ಫುಲ್ ಆಗಿ ಪೆಟ್ರೋಲ್ ಎಲ್ಲ ಸುರಿದು ಬೆಂಕಿನ ಹಚ್ಬಿಟ್ಟ. ಇನ್ ಇದ್ರಿಂದ ಚಿಕ್ಕ ಹುಡುಗ ಮತ್ತೆ ಆ ಚಿಕ್ಕ ಹುಡುಗಿ ತಪ್ಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ರ ಅಣ್ಣನೇ ಹೆಂಗೋ ಅಂದ್ರೆ ಚಿಕ್ಕ ಹುಡುಗನೇ ಪಾಪ ಒಂದ್ ಹಗ್ಗನೆಲ್ಲ ಹಾಕಿ ಆ ಹುಡುಗಿನ ಹೊರಗಡೆಗೆ ಹಾಕ್ಬಿಟ್ಟು ಸೇಫ್ ಮಾಡ್ಬಿಟ್ಟ. ಇವನ್ ತಪ್ಪಿಸ್ಕೋಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಬೆಂಕಿ ಜಾಸ್ತಿ ಆಗೋಗಿ ಪಾಪ ಚಿಕ್ಕ ಹುಡುಗ ಅಲ್ಲೇ ಸತ್ತೇ ಹೋದ. ಈ ಹುಡುಗಿಗ್ ಪಾಪ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಅವಾಗ ಹುಡುಗಿ ಮುಂದ್ಗಡೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಇಲ್ಲಿವರೆಗೂ ಹುಡುಗಿ ಹೇಳೋದು ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ನಮ್ ಹೀರೋಗೆ ತುಂಬಾನೇ ಫೀಲ್ ಆಗುತ್ತೆ, ತುಂಬಾನೇ ಅಳ್ತಾ ಇರ್ತಾನೆ. ಅವಾಗ ಅವ್ರ ತಂಗಿ ನಮ್ ಹೀರೋಗೆ ಒಂದು ಸಮಾಧಾನ ಆಗೋತರ ಒಂದು ಮಾತನ್ನ ಹೇಳ್ತಾಳೆ. ಇದನ್ನ ಯಾರೋ ಅವಳಿಗೆ ಹೇಳಿರೋದನ್ನ ಈಗ ನಮ್ ಹೀರೋ ಹತ್ರ ಹೇಳ್ತಾ ಇರೋದು. ನನ್ನಲ್ಲಿರೋ ನೋವ್ಗೆ ಕನ್ಫ್ಯೂಷನ್ಗೆ ಯಾರ ಹತ್ರ ಆದ್ರೂ ಹೇಳ್ಕೊಂಡು ಅಳ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಆದ್ರೆ ಯಾರ ಹತ್ರ ಹೇಳ್ಕೊಂಡು ಅಳ್ಳೋದು ನನ್ಗೊಂದು ಗೊತ್ತಾಗ್ತಾ ಇಲ್ವೇ ಅಂತ ಹೇಳಿರ್ತಾರೆ. ಆ ಮಾತನ್ನ ಇವಾಗ ಹೀರೋ ಹತ್ರ ಹೇಳ್ತಾ ಇರೋದು. ಯಾರ ಮಾತು ಹೇಳಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಇವಳು ಏನ್ ಆನ್ಸರ್ ಮಾಡಿದ್ಲು ಅಂತ ಗೊತ್ತಾಗಕ್ಕೆ ಇನ್ನು ಸ್ವಲ್ಪ ವೇಟ್ ಮಾಡ್ಬೇಕು. ಇವಾಗ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರಿಗೆ ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ ಆ ಲೋಗೋ ಯಾವ್ದು ಅಂತ, ಒಂದು ಹ್ಯೂಮನ್ ಜೆನೆಟಿಕ್ ಲ್ಯಾಬ್ ಅಂತ ಹೇಳಿದ್ರಲ್ಲ, ಅಲ್ಲೋಗಿ ಏನೋ ಒಂದು ರಿಪೋರ್ಟ್ ನ ಕೈಯಲ್ಲಿ ಇಟ್ಕೊಂಡು ಶಾಕಿಂಗ್ ಆಗಿ ಹೊರಗಡೆ ಬರ್ತಾ ಇದಾರೆ. ಅಂತದ್ ಏನ್ ಸಿಕ್ತು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋಗೆ ಆ ಮಾತುಗಳನ್ನ ಯಾರು ಹೇಳಿದ್ದು ಅಂತ ಕೇಳಿದ್ರೆ ಬೇರೆ ಯಾರು ಅಲ್ಲ, ಅದು ಹೊಸ ಡಾಕ್ಟರ್. ಅವ್ನ್ ಅವಾಗಿಂದ ನಮ್ ಹೀರೋನ ಫಾಲೋ ಮಾಡ್ತಾ ಇದ್ದ ಅಲ್ವಾ.
ಅಲ್ವಾ, ತಂಗಿ ಇದ್ದಾನೆ ಅಂತ ಇವನ್ಗೂ ಗೊತ್ತಾಗಿರುತ್ತೆ, ನೋಡಕ್ಕೆ ಅಂತ ಬಂದಿರೋದು. ಅವಾಗ ಅಲ್ಲಿರೋ ಸಿಸ್ಟರ್ ಹತ್ರನೂ ಮಾತಾಡಿರ್ತಾನೆ, ನಮ್ ಹೀರೋ ಹೆಸರನ್ನ ಹೇಳಿ ಅವನ್ ಬಗ್ಗೆ ಕೂಡ ಹೇಳಿರ್ತಾನೆ. ಅದೇನ್ ಕತೆ ಅಂತ ನೋಡಿದ್ರೆ ಈ ಹೊಸ ಡಾಕ್ಟರ್ ಮತ್ತೆ ನಮ್ ಹೀರೋ ಒಂದೇ ಸ್ಕೂಲಲ್ಲಿ ಓದ್ದವ್ರಲ್ವಾ, ಅವಾಗ ನಮ್ ಹೀರೋನ ನೋಡಿದ್ರೆ ಎಲ್ಲರೂ ತುಂಬಾನೇ ಭಯ ಪಡೋರು. ಆದ್ರೆ ಹೊಸ ಡಾಕ್ಟರ್ ಅಷ್ಟಾಗಿ ಭಯ ಪಡ್ತಾ ಇರ್ಲಿಲ್ಲ, ಅದು ಬೇರೆ ಕತೆ. ಆದ್ರೆ ಇವನ್ನ ನೋಡಿ ಆ ಟೈಮ್ ಅಲ್ಲೇ ಸ್ಕೂಲ್ ಮಕ್ಳೆಲ್ಲ ಎಷ್ಟು ಭಯ ಪಡ್ತಾ ಇದ್ರು. ಅಂತವನೀಗ ದೊಡ್ಡವನಾಗಿದ್ದಾನೆ ಅಂತಂದ್ರೆ ಇವಾಗ ಅವ್ನ್ ಏನಾಗಿರ್ಬೋದು, ಅವ್ನ್ ಏನ್ ಮಾಡ್ತಾ ಇರ್ಬೋದು ಅಂತ ಹೀರೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಹಂಗೊಂದ್ 10-15 ವರ್ಷ ಆದ್ಮೇಲೆ ಮತ್ತೆ ನಮ್ ಹೀರೋನ ಫಸ್ಟ್ ನೋಡ್ತಾನೆ. ಅದೇ ಜೈಲಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ನ ಯಾರೋ ಅಟ್ಯಾಕ್ ಮಾಡ್ಬಿಟ್ರು ಅಂತ ಹೇಳಿ ಇವ್ನ ಹಾಸ್ಪಿಟಲ್ ಗೆ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಗಲಾಟೆ ಎಲ್ಲ ಕೂಡ ಮಾಡಿರ್ತಾನಲ್ವಾ. ಅವಾಗ್ಲೇ ಆ ಹೊಸ ಡಾಕ್ಟರ್ ನಮ್ ಹೀರೋ ಕಣ್ಣ ನೋಡಿನೇ ಕಂಡಿಡಿದ್ ಬಿಟ್ರು, ಚಿಕ್ಕ ವಯಸ್ಸಲ್ಲಿ ನನ್ ಜೊತೆ ಓದಿದ್ದ ಸೈಕೋ ಹುಡುಗ ಇವನೇ ಅಂತ. ಆಮೇಲೆ ನಮ್ ಹೀರೋ ಫ್ರೆಂಡ್ ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ ಇವನೇ ಅಲ್ವಾ. ಅವಾಗ ನಮ್ ಹೀರೋ ಫ್ರೆಂಡ್ ಮೈಯಲ್ಲಿ ತುಂಬಾನೇ ಗಾಯ ಎಲ್ಲ ಆಗಿರುತ್ತೆ, ಕೈಗೆಲ್ಲ ಕೂಡ ಗಾಯ ಆಗಿರುತ್ತೆ. ಅಂದ್ರೆ ಅವನನ್ನ ಅಟ್ಯಾಕ್ ಮಾಡಕ್ ಬಂದಾಗ ಅವನು ತಡಿಯಕ್ಕೆ ಟ್ರೈ ಮಾಡಿದಾನೆ, ಒಂದು ಜಗಳ ಕೂಡ ಆಗಿರತ್ತಲ್ವಾ. ಇವಾಗ ಅವನೊಂದು ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದವನು, ಅಂತವನ್ನ ಆಲ್ಮೋಸ್ಟ್ ಜೈಲಲ್ಲಿರೋರು ಯಾರನ್ನು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇದ್ರವನ್ನ ಕ್ಲೋಸ್ ಆಗಿ ಅಟ್ಯಾಕ್ ಮಾಡಿದಾರೆ ಅಂತಂದ್ರೆ ಅವನಿಗೆ ಕ್ಲೋಸ್ ಆಗಿರೋರು ಯಾರೋ ತಾನೇ ಮಾಡಿರ್ಬೇಕು. ಆಗ ಟಕ್ ಅಂತ ನಮ್ ಹೀರೋ ಕಡೆ ನಮ್ ಹೊಸ ಡಾಕ್ಟರ್ದು ಗಮನ ತಿರುಗುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ನ ಎಂತ ಏನು ಅಂತ ನಮ್ಮ ಹೊಸ ಡಾಕ್ಟರ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಇನ್ನ ಕ್ಲೋಸ್ ಫ್ರೆಂಡ್ ಅಂತ ಬೇರೆ ಹೇಳ್ತಿದ್ದಾನೆ. ಇವನ್ ಯಾಕೆ ಅವ್ರ ಫ್ರೆಂಡ್ ಅಟ್ಯಾಕ್ ಮಾಡಿರ್ಬಾರ್ದು ಅಂತ ಡೌಟ್ ಬಂದಿರುತ್ತೆ. ಬಟ್ ಯಾಕೆ ಅವ್ನ್ ಚೇಂಜ್ ಆಗಿರ್ಬಾರ್ದು ಅಂತ ಕೂಡ ಒಂದ್ ಕಡೆ ಅನಿಸ್ತಾ ಇರುತ್ತೆ. ಅವಾಗ್ಲೇ ಅದನ್ನ ಕನ್ಫರ್ಮ್ ಮಾಡೋ ತರ ಓಲ್ಡ್ ಡಾಕ್ಟರ್ ಕಾಲ್ ಮಾಡಿ ನಮ್ ಹೀರೋ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿರ್ತಾರೆ. ಅವಾಗ ಈ ಹೊಸ ಡಾಕ್ಟರ್ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹೊಸ ಡಾಕ್ಟರ್ ಅವರ ಫ್ರೆಂಡ್ ಅದೇ ನಮ್ ಹೀರೋ ಹೋಗಿ ಸಾಯಿಸ್ಬಿಟ್ಟ ಅಲ್ವಾ, ಅವನು ಹ್ಯೂಮನ್ ರಿಸರ್ಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋನು, ಲ್ಯಾಬ್ರೋಟರಿಲಿ ಕೆಲಸ ಮಾಡ್ತಾ ಇರೋನು. ಅವನ್ಗೆ ಕಾಲ್ ಮಾಡಿ ಆಫೀಸ್ ಅಲ್ಲಿ ನಿಮ್ಗೆ ಅಂದ್ರೆ ನಿಮ್ಮ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಗೌರ್ಮೆಂಟ್ ಏನಾದ್ರು ಸೀಕ್ರೆಟ್ ಆಗಿ ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡ್ತಾ ಇದಾರ, ಅದಕ್ಕೆ ಸಪರೇಟ್ ಆಗಿ ಫಂಡ್ ಏನಾದ್ರು ಕೊಟ್ಟಿದಾರ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀಯಾ ಅಂದಾಗ ಆಯ್ತು ಕಣೋ ಹೇಳ್ತೀನಿ ಅಂತ ಅವನು ಗೌರ್ಮೆಂಟ್ ಸರ್ವರ್ ನಾನೇ ಹ್ಯಾಕ್ ಮಾಡಿ ಕೆಲವೊಂದು ಡೀಟೇಲ್ಸ್ ನ ತೆಗಿತಾನೆ. ಅದರಲ್ಲಿ 2 ಫೈಲ್ ನ ತಗೊಂಡ್ ಬಂದು ನಮ್ಮ ಹೀರೋ ಅವರ ಹೊಸ ಡಾಕ್ಟರ್ ಹತ್ರ ಕೊಡ್ತಾನೆ. ಅದರಲ್ಲಿ ಒಂದು ಫೈಲು ಈ ಹೊಸ ಡಾಕ್ಟರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋ ಫೈಲು, ಇನ್ನೊಂದು ಚಿಕ್ಕ ವಯಸ್ಸಿಂದಾನು ನಮ್ ಹೀರೋ ಇನ್ನೇನು ಹುಟ್ಟಿದಾನೆ ಅನ್ನೋವಾಗಿಂದಾನು ನಮ್ ಹೀರೋ ಮೇಲೆ ಎಕ್ಸ್ಪೆರಿಮೆಂಟ್ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಇವಾಗ ಇವನ್ ಕೈಗೆ ಸಿಕ್ತು. ಅಷ್ಟೇ ಅಲ್ಲ, ನಮ್ ಹೀರೋ ವಿಕ್ಟಿಮ್ 1 ಅಂದ್ರೆ ಆ ಬಾಕ್ಸರ್ ನ ಸಾಯಿಸ್ದ ಅಲ್ವಾ, ಅವಾಗಿಂದ ಹಿಡಿದು ಏನೆಲ್ಲ ಕೊಲೆಗಳನ್ನ ಮಾಡಿದನೋ ಅದನ್ನ ಅವ್ನ್ ಕೊಲೆ ಮಾಡಿ ಹೋದ್ಮೇಲೆ ಅದನ್ನ ಈ ಲ್ಯಾಬೊರೇಟರಿಯಲ್ಲಿರೋ ಅಂದ್ರೆ ಗೌರ್ಮೆಂಟ್ ಅವರೇ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಈಗ ಇದನ್ನ ಹೊಸ ಡಾಕ್ಟರ್ ಅವ್ರ ಫ್ರೆಂಡ್ ತಾನೇ ಸರ್ವರ್ ಹ್ಯಾಕ್ ಮಾಡಿ ತಗೊಂಡ್ ಬಂದು ಕೊಟ್ಟ, ಹಂಗೆ ಅದು ನಮ್ಮ ಹೊಸ ಡಾಕ್ಟರ್ ಕೈಗೆ ಸೇರಿರೋದು. ಅಂದ್ರೆ ನಮ್ ಹೀರೋನ ಇವ್ರು ಎಷ್ಟೇ ಫಾಲೋ ಮಾಡ್ತಾ ಇದ್ರು ಅಂತ ನಾವ್ ಅನ್ಕೊಂಡ್ವಿ, ಆದ್ರೆ ಫಾಲೋ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಈ ತರ ಕಂಡಿಡಿಯಕ್ ಹೋಗಿನೇ ಈ ಫೋಟೋಸ್ ಎಲ್ಲ ಹೊಸ ಡಾಕ್ಟರ್ ಕೈಗೆ ಸೇರಿರೋದು. ಇಷ್ಟಿಷ್ಟು ದೊಡ್ಡ ವಿಷಯ ನಡೀತಾ ಇದೆ ಅಂತಂದ್ರೆ ಅದನ್ನ ಸಾಮಾನ್ಯವಾಗಿರೋ ವ್ಯಕ್ತಿ ಮಾಡ್ತಾರ, ಅದ್ರಲ್ಲೂ ಗೌರ್ಮೆಂಟ್ ಸರ್ವರ್ ಅಲ್ಲಿ, ಗೌರ್ಮೆಂಟ್ ಲ್ಯಾಬೊರೇಟರಿ ಇರೋ ಒಂದು ಸರ್ವರ್ ಅಲ್ಲಿ ಈ ತರ ವಿಷಯ ಸಿಕ್ಕಿದೆ ಅಂತಂದ್ರೆ ಯಾರೋ ಒಂದು ದೊಡ್ಡ ಪೋಸ್ಟಿಂಗ್ ಅಲ್ಲಿ ಕುತ್ಕೊಂಡಿರೋರ ಹತ್ರನೇ ಕೆಲಸನ ಮಾಡ್ತಾ ಇರ್ಬೇಕು, ಅದ್ ಯಾರಂತ ನಾವ್ ಕಂಡಿಡಿಬೇಕು. ಆದ್ರೆ ಈಗ ಸದ್ಯಕ್ಕೆ ನೀನ್ ಅದನ್ನ ಹ್ಯಾಕ್ ಮಾಡಿದ್ಯಾ ಅನ್ನೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಅದು ನಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀನು ವೆಕೇಶನ್ ಏನೋ ಒಂದ್ ಹೇಳ್ಬಿಟ್ಟು ಸದ್ಯಕ್ಕೆ ಊರ್ ಬಿಟ್ಟು ಹೋಗು, ಸ್ವಲ್ಪ ದಿನ ಆದ್ಮೇಲೆ ನಾನ್ ಕೂಡ ಬಂದ್ಬಿಡ್ತೀನಿ. ಅದ್ರಲ್ಲಿ ಈಗ ಓಲ್ಡ್ ಡಾಕ್ಟರ್ಗೆ ಇನ್ನು ಕಾನ್ಶಿಯಸ್ ಬೇರೆ ಬರ್ಲಿಲ್ಲ, ಸಾವ ಬದ್ಕ ಅಂತ ಬಿದ್ದಿದ್ದಾನೆ, ಅದನ್ನ ಬೇರೆ ನೋಡ್ಬೇಕು. ಅಲ್ಲಿ ತನಕ ಈಗ ಸದ್ಯಕ್ಕೆ ಇದನ್ನೆಲ್ಲ ಪೊಲೀಸು ಮೀಡಿಯಾ ಅಂತ ನಾವು ಪ್ರಚಾರ ಮಾಡೋದು ಬೇಡ, ನೀನ್ ಊರ್ ಬಿಟ್ಟು ಹೋಗು, ನಾನು ಹಿಂದೆನೆ ಬರ್ತೀನಿ ಅಂತ ಹೇಳ್ತಾನೆ. ಈ ತರ ಇದ್ರ ಬಗ್ಗೆ ಬೇಸ್ಮೆಂಟ್ ಇಂದ ಮಾತಾಡ್ಕೊಂಡು ಅವ್ರ ಹಾಲ್ ಬಂದಾಗ್ಲೇ ಅಜ್ಜಿ ಅಂದ್ರೆ ನಮ್ ಹೀರೋನ್ ಅವರ ಅಜ್ಜಿ ಕೆಲಸ ಕೇಳ್ಕೊಂಡ ಆ ಜಾಗಕ್ಕೆ ಬಂದಿದ್ದು. ಅವ್ರ ಅಲ್ಲಿಂದ ಹೋದ್ಮೇಲೆ ಇವ್ರ ಬೇಸ್ಮೆಂಟ್ ಹೋಗಿ ಫೋಟೋ ನೋಡಿ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಆಮೇಲೆ ಇವ್ನ್ ಬೇಸ್ಮೆಂಟ್ ಹೋಗಿ ನೋಡಿದಾಗ ಫೋಟೋ ಮಿಸ್ ಆಗಿದೆ ಅಂತ ಹೇಳಿ ಅಜ್ಜಿನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ತೋರಿಸಿದ್ರು ಅಜ್ಜಿನ ಸಾಯ್ಸಕ್ ಅವ್ನು ಹೋಗ್ತಿದ್ದಾನೆ ಅಂತ, ಆದ್ರೆ ನಿಜವಾಗ್ಲೂ ಪಾಪ ಅವ್ನ ಅಜ್ಜಿನ ಸಾಯ್ಸಕ್ ಹೋಗ್ಲಿಲ್ಲ, ಅವ್ರ ಹತ್ತಿರ ಫೋಟೋ ತಗೊಳಕ್ಕೆ ಅಂತ ಹೋಗಿರೋದು. ಆ ಫೋಟೋ ಯಾರ ಕೈಗಾದ್ರೂ ಹೋಗಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಹಿಂದ್ಗಡೆನೆ ಬಂದ. ಇನ್ನೇನ್ ಇವ್ನ ಅಜ್ಜಿನ ಕಂಡಿಡಿಯೋ ಅಷ್ಟ್ರಲ್ಲಿ ಆ ಜಾಗಕ್ಕೆ ನಮ್ ಹೀರೋ ಬಂದು ಅಜ್ಜಿ ಕತೆನ ಮುಗಿಸ್ಬಿಟ್ಟ. ಇದನ್ನ ದೂರದಿಂದ ನೋಡ್ತಾ ಇದ್ದ ಅಲ್ವಾ, ಇವ್ನ್ ಸೈಲೆಂಟ್ ಆಗೋದು ಇದ್ದಿದ್ರೆ ಸರಿ ಹೋಗಿದ್ದಿರೋದು. ಬಟ್ ಅನ್ಕೊಳ್ದೆ ಬಾಟಲ್ ಸೌಂಡ ಕವರ್ ಸೌಂಡ ಏನೋ ಬಂದಿರೋದ್ರಿಂದ ಯಾರೋ ನೋಡ್ತಿದಾರೆ ಅಂತ ಹೇಳಿ ಅವ್ರನ್ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಆ ಟೈಮಲ್ಲಿ ಅವ್ನ್ ಕೋಟ್ ಕೂಡ ನಮ್ ಹೀರೋ ಬಿಚ್ಬಿಟ್ಟಿದ್ದ ಅಲ್ವಾ, ಆ ಕೋಟಲ್ಲಿ ಇದ್ದಿದ್ದ ಅಡ್ರೆಸ್ ಯಾರ್ದು, ನಮ್ ಹೀರೋ ಅವರ ಫ್ರೆಂಡ್ ಮನೆದು. ಸೊ ಅವತ್ತು ನಾನು ಓಡಿಸ್ಕೊಂಡ್ ಬಂದಿದ್ದು ಇವನ್ನೇನೇನೋ ಅಂತ ಅನ್ಕೊಂಡು ಈ ಹೊಸ ಡಾಕ್ಟರ್ ಅವ್ರ ಫ್ರೆಂಡ್ ಕತೆನ ಮುಗಿಸ್ಬಿಟ್ಟ. ಅದಾದ್ಮೇಲೆ ಅವ್ರ ಮನೆಯಲ್ಲಿ ಡೈರಿ ಫೋಟೋಸ್ ಅದು ಇದು ಎಲ್ಲ ಸಿಕ್ಕಿದ್ದು ಅವ್ನ್ ಎತ್ಕೊಂಡ್ ಬಂದಿರೋದು. ಹೀರೋ ಹೊಸ ಡಾಕ್ಟರ್ ಅವ್ರ ಫ್ರೆಂಡ್ ನ ಸಾಯಿಸ್ಬಿಟ್ಟ ಅಂತ ವಿಷಯ ಗೊತ್ತಾದ್ಮೇಲೆ ಈ ಹೊಸ ಡಾಕ್ಟರ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ಯಾಕಂದ್ರೆ ಇವ್ನ್ ಗಿದ್ದಿದ್ ಒಂದೇ ಒಂದು ಫ್ರೆಂಡ್ ಅಂದ್ರೆ ಅವ್ನ್ ಮಾತ್ರನೇ, ಹೆಡ್ ಅಂಟರ್ ಅವ್ರ ಮಗ ಅಂತ ಹೇಳಿ ಎಲ್ಲರೂ ಹೊಸ ಡಾಕ್ಟರ್ ನ ತುಂಬಾನೇ ಅವಾಯ್ಡ್ ಮಾಡೋರು. ಆದ್ರೆ ಇವ್ನ್ ಒಬ್ನೇ ಕ್ಲೋಸ್ ಫ್ರೆಂಡ್ ಆಗಿ ಅವಾಗಿಂದಾನು ಅಂದ್ರೆ ಚಿಕ್ಕ ವಯಸ್ಸಿಂದಾನು ನಮ್ ಹೊಸ ಡಾಕ್ಟರ್ ಜೊತೆ ಇದ್ದಿದ್ದು. ಇವಾಗ ಅಂತವನೇ ಸತ್ತೋದ ಅಂತ ಹೇಳಿದ್ಮೇಲೆ ಇನ್ ಹೊಸ ಡಾಕ್ಟರ್ಗೆ ಕೋಪ ಬರ್ದೇ ಇರುತ್ತಾ, ಅವಾಗ್ಲೇ ಅವ್ನ ಅವತ್ತು ನೈಟ್ ನಮ್ ಹೀರೋನ ಸಾಯ್ಸಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದು. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು. ಇದೊಂದ್ ಕಡೆ ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರೀಗ ಮತ್ತೆ ಹೊಸ ಡಾಕ್ಟರ್ದು ಕೇಸ್ ನಲ್ಲೇ ಎತ್ತಾಕೊಂಡಿದ್ರಲ್ವಾ ಎಲ್ಲ ಚೆಕ್ ಮಾಡ್ತೀನಿ ಅಂತ, ಅದರಿಂದ ಮತ್ತೆ ಹೊಸ ಡಾಕ್ಟರ್ ಅವರ ಬೇಸ್ಮೆಂಟ್ ಗೆ ಹೋಗ್ತಾರೆ. ಆಲ್ರೆಡಿ ನಮ್ ಹೀರೋ ಹೇಳಿದ್ದ ಅಲ್ವಾ, ಆ ಮನೆಯಲ್ಲಿ ಎಲ್ಲ ನಮ್ಮ ಹೀರೋಗೆ ಸಂಬಂಧಪಟ್ಟಿರೋ ಫೋಟೋಸ್ ಅದೆಲ್ಲ ಇತ್ತು ಅಂತ. ಹೊಸ ಡಾಕ್ಟರ್ ಏನಕ್ಕೋಸ್ಕರ ಹೀರೋ ಫೋಟೋಸ್ ನೆಲ್ಲ ತಗೊಂಡ ಅಂತ ಒಂದು ಡೌಟ್ ಅಲ್ಲೇ ಬರ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದು ಫ್ಲಾಶ್
ಬ್ಯಾಕ್ ನ ತೋರಿಸ್ತಾರೆ. ಇವರೆಲ್ಲ ಏನ್ ಅನ್ಕೊಂಡಿದ್ರು, ಹೊಸ ಡಾಕ್ಟರೇ ಆ ಸೈಕೋ ಕಿಲ್ಲರ್ ಆ ಚಿಕ್ಕ ಹುಡುಗನ ಕಿಡ್ನಾಪ್ ಮಾಡಿ ಬೇಸ್ಮೆಂಟ್ ಅಲ್ಲೇ ಇಟ್ಟಿದ್ದಾನೆ ಅಂತ. ಅವಾಗ ರಿಪೋರ್ಟರ್ ಹುಡುಗಿ ಕೂಡ ಹೊಸ ಡಾಕ್ಟರ್ ನೋಡಕ್ಕೆ ಬಂದಾಗ ಈ ಪೊಲೀಸ್ ಆಫೀಸರ್ ವಾಂಟೆಡ್ ಆಗಿ ರಿಪೋರ್ಟರ್ ಹುಡುಗಿಗೆ ಕಾಲ್ ಮಾಡ್ಬಿಟ್ಟು ಕಿಲ್ಲರ್ ಯಾರಂತ ಗೊತ್ತಾಯ್ತು, ನಮ್ಗೆ ಕ್ಲೂ ಸಿಕ್ಕಿದೆ ಬಾ ಅಂತ ಕರೆದಿರ್ತಾರೆ. ಅದನ್ನ ಇವನ್ ಕೂಡ ಕೇಳಿಸ್ಕೊಂಡಿದ್ದ. ಅದರಿಂದ ಇವನ ಸೂಟ್ ಕೇಸ್ ನ ಎತ್ತಿ ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಅವಾಗ ಅವನ ಹತ್ರ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಬೇರೆ ಯಾರನ್ನೂ ಅಲ್ಲ, ಆ ಓಲ್ಡ್ ಡಾಕ್ಟರ್ ನ. ಯಾಕಂದ್ರೆ ಅವನ ಬೇಸ್ಮೆಂಟ್ ಅಲ್ಲಿ ಇದ್ದ ಅಲ್ವಾ, ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಲ್ಲ ಈ ಹೊಸ ಡಾಕ್ಟರ್. ಅವ್ನ್ ಯಾರ್ ಕಣ್ಗೂ ಕಾಣಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರನೇ ಆ ಡಿಕ್ಕಿಯಲ್ಲಿ ಮುಂದ್ಗಡೆ ಒಂದು ಸಣ್ಣ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅಲ್ಲಿ ಈ ಓಲ್ಡ್ ಡಾಕ್ಟರ್ ನ ಇಟ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದು. ಇವ್ರು ಏನೇನೋ ತಿಪ್ಪರ್ಲಾಗ ಹಾಕಿದ್ರು, ಕಾರಲ್ಲಿ ಏನೋ ಇದೆ, ಚಿಕ್ಕ ಹುಡುಗ ನನ್ನೆಲ್ಲ ಕಿಡ್ನಾಪ್ ಮಾಡಿ ಎತ್ಕೊಂಡ್ ಬರ್ತಿದ್ದಾನೆ ಅಂತ. ಬಟ್ ಫೈನಲ್ ಆಗಿ ಯಾರಿಗೂ ಏನು ಸಿಗ್ಲಿಲ್ವಲ್ಲ. ಹೆಂಗೋ ನಿಧಾನಕ್ಕೆ ಹೊಸ ಡಾಕ್ಟರ್ ಓಲ್ಡ್ ಡಾಕ್ಟರ್ ನ ಸೇಫ್ ಆಗಿ ಒಂದ್ ಪ್ಲೇಸ್ ಗೆ ಸೇರ್ಸ್ಬಿಟ್ಟ. ಅದಾದ್ಮೇಲೆನೆ ಅವ್ರ ಫ್ರೆಂಡ್ ತಗೊಂಡ್ ಬಂದ್ ಕೊಟ್ಟಿದ್ದಲ್ಲ 2 ಲ್ಯಾಬ್ ರಿಪೋರ್ಟ್ಸ್ ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು, ಅದನ್ನೇ ತಗೊಂಡೋಗಿ ಡ್ರಮ್ ಅಲ್ಲಿ ಹಾಕಿ ಸುಟ್ಟಾಕಿದ್ದು. ಆಮೇಲೆ ಆ ಜಾಗಕ್ಕೆ ಪೊಲೀಸ್ ಆಫೀಸರ್ ಬಂದು ನೋಡಿದಾಗ ಆ ಸಣ್ಣ ಲೋಗೋ ಮಾತ್ರ ಅವ್ರ ಕೈಗೆ ಸಿಕ್ಕಿರುತ್ತೆ. ಬಟ್ ಈಗ ಸದ್ಯಕ್ಕೆ ಈ ವಿಷಯ ಎಲ್ಲ ಗೊತ್ತಾಗಿರೋ ನಮ್ ಹೀರೋಗಂತೂ ತುಂಬಾನೇ ಬೇಜಾರಾಗುತ್ತೆ. ಮನೆಗ್ ಬಂದವನು ಅವ್ರ ಅಮ್ಮ ಫೋಟೋನ ತಗೊಂಡು ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ. ಇವಾಗ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಇವಳಿಗೆ ಆಲ್ರೆಡಿ ಡೌಟ್ ಬಂದಿತ್ತಲ್ವಾ ಹೊಸ ಡಾಕ್ಟರ್ ಸೈಕೋ ಕಿಲ್ಲರ್ ಅಲ್ಲ ಅಂತ. ಸರಿ, ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಒಂದು ದಾರಿ ಇದೆ. ಆ ಚರ್ಚ್ ಅಲ್ಲಿ ಫಾದರ್ ನ ಸಾಯಿಸ್ಬೇಕಾದ್ರೆ ನಾನ್ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ಹೊಸ ಡಾಕ್ಟರ್ ಹತ್ರ ಜಗಳ ಮಾಡಿದೆ. ಅವಾಗ ಅವ್ನ ಕೈ ಮೇಲೆ ಕೂಡ ನಾನು ಕತ್ತಿಯಲ್ಲಿ ಮಾರ್ಕ್ ಮಾಡ್ಬಿಟ್ಟಿದ್ದೆ. ಮೋಸ್ಟ್ಲಿ ಅವ್ನ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಮಾರ್ಕ್ ಗಮನಿಸಿರೋ ಚಾನ್ಸಸ್ ಇದೆ ಅಲ್ವಾ, ಅಲ್ಲೋಗಿ ಕೇಳಿದ್ರೆ ಏನಾದ್ರು ಗೊತ್ತಾಗುತ್ತೆ ಅಂತ ಇವಳು ಪೊಲೀಸ್ ಸ್ಟೇಷನ್ಗೋ ಲ್ಯಾಬ್ಗೋ ಎಲ್ಲ ಹೋಗ್ಬಿಟ್ಟು ಕೇಳ್ತಾಳೆ, ಅವ್ನ್ ಬಾಡಿ ಮೇಲೆ ಈ ತರ ಮಾರ್ಕ್ ಇತ್ತ ಅಂತ. ಇಲ್ಲ, ಅವ್ನ ಮೇಲೆ ಆತರ ಏನು ಮಾರ್ಕ್ ಇಲ್ಲ ಅಂತ ಹೇಳ್ತಾರೆ. ಇವಳಿಗೆ ಸಖತ್ ಶಾಕಿಂಗ್ ಆಗಿರುತ್ತೆ. ನಾನ್ ಅವತ್ತು ಹೇಳದ್ನಲ್ವಾ ಅಂತ ಯೋಚನೆ ಮಾಡ್ತಾಳೆ. ಬಟ್ ಇವಾಗ ಅವಳಿಗೆ ಅರ್ಥ ಆಯ್ತು. ಯಾಕಂದ್ರೆ ಆ ಗಾಬ್ರಿಯಲ್ಲಿ ಅವಳು ಈ ಪಾಯಿಂಟ್ ನ ಮಿಸ್ ಮಾಡ್ಬಿಟ್ಟಿರ್ತಾಳೆ. ಇವಳು ಅಟ್ಯಾಕ್ ಮಾಡಿರೋ ವಿಷಯನ ಮಿಸ್ ಮಾಡ್ಬಿಟ್ಟಿರ್ತಾಳೆ. ಪೊಲೀಸ್ ಅವ್ರ ಹತ್ರ ಹೇಳಿರೋದಿಲ್ಲ. ಆಮೇಲೆ ಹೀರೋ ವಾರ್ಡಲ್ ಇರ್ಬೇಕಾದ್ರೆ ಬಂದು ಮಾತಾಡಿಸ್ತಾನಲ್ಲ, ಅವಾಗ ಹೀರೋ ಹತ್ರ ಇವಳು ಹೇಳಿರ್ತಾಳೆ, ನಾನ್ ಈ ತರ ಅವ್ನ ಕೈ ಮೇಲೆ ಕತ್ತಿಯಲ್ಲಿ ಮಾರ್ಕ್ ಮಾಡ್ಬಿಟ್ಟಿದೀನಿ, ಅದನ್ನ ಪೊಲೀಸ್ ಅವ್ರ ಹತ್ರ ಹೇಳು ಅಂತ. ಇನ್ ಅವನ್ ಬಗ್ಗೆನೇ ಅವ್ನ ಹೋಗಿ ಪೊಲೀಸ್ ಅವ್ರ ಹತ್ರ ಹೇಳ್ಕೊಂತಾನ. ಅವ್ನ್ ಹೇಳ್ದೆ ಇದನ್ನ ಮುಚ್ಚಿಟ್ಬಿಟ್ಟ. ಇದಿವಾಗ ಇವಳಿಗೆ ಅರ್ಥ ಆಯ್ತು, ಅಯ್ಯೋ ಹಂಗಾದ್ರೆ ಆ ನಾಯಿ ಅದನ್ನ ಹೇಳಿಲ್ವಾ, ಇಷ್ಟು ಇಂಪಾರ್ಟೆಂಟ್ ವಿಷಯ ಅವ್ನ ಹೆಂಗ್ ಹೇಳ್ದೆ ಬಿಟ್ಬಿಟ್ಟ, ಫಸ್ಟ್ ಅವನ ಮೀಟ್ ಮಾಡ್ಬೇಕು ಅಂತ ಅವನ ನೋಡಕ್ಕೆ ಅಂತ ಬರ್ತಾಳೆ. ಈ ಕಡೆ ಪೊಲೀಸ್ ಆಫೀಸರ್ ಹೀರೋ ಅವ್ರ ಫ್ರೆಂಡ್ ನ ಜೈಲಲ್ಲಿ ಇಟ್ಟು ಅಟ್ಯಾಕ್ ಮಾಡಿದ್ರಲ್ವಾ, ಅಂದ್ರೆ ಶವರ್ ರೂಮ್, ಅಲ್ಲಿಗೆ ಮತ್ತೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಬಟ್ ಯಾವ ಡೈರೆಕ್ಷನ್ ಅಲ್ಲಿ ಸುತ್ತಿ ನೋಡಿದ್ರೆ ಕೂಡ ಎಲ್ಲ ಬಂದು ಮತ್ತೆ ಹೀರೋನೇ ಕಲ್ಪ್ರಿಟ್ ಆಗಿರ್ತಾನ ಅಂತಾನೆ ಬಂದು ನಿಲ್ತಾ ಇರೋದು. ಯಾಕಂದ್ರೆ ನಮ್ ಹೀರೋ ಕೂಡ ಆ ಟೈಮಲ್ಲಿ ಇಲ್ಲಿಗೆ ಬಂದು ಹೋಗಿದ್ದ ಅಲ್ವಾ, ಅವನೇ ಹೇಳ್ದ ಇಲ್ಲಿಂದ ಊಟ ಮಾಡಕ್ ಹೋದ್ವಿ ಅಂತ ಹೇಳ್ದ. ಅಂದ್ರೆ ಆ ಮ್ಯಾಜಿಕ್ ಬಾಕ್ಸ್ ನ ತಗೊಂಡ್ ಬಂದ್ ಇಟ್ಬಿಟ್ಟು ಊಟ ಮಾಡಕ್ ಹೋಗಿದ್ವಿ ಅಂತ. ಹಂಗಾದ್ರೆ ಶವರ್ ರೂಮ್ ಇಂದ ಊಟ ಮಾಡೋ ಜಾಗಕ್ಕೆ ಬರೀ 3 ನಿಮಿಷನೇ ಟೈಮು. ಆ ಗ್ಯಾಪ್ ಅಲ್ಲಿ ಬಂದ್ ಯಾಕೊಂದ್ ಮಂದು ಮಾಡ್ಬಿಟ್ಟು ಹೋಗಿರ್ಬಾರ್ದು. ಅಷ್ಟೇ ಅಲ್ದೆ ಆ ಮ್ಯಾಜಿಕ್ ಬಾಕ್ಸ್ ಬಗ್ಗೆ ಕೂಡ ನಮ್ ಹೀರೋ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದ. ಒಂದ್ ಕಡೆ ಡೋರ್ ಕ್ಲೋಸ್ ಆಗಿರುತ್ತೆ, ಅವಾಗ ಆ ಕಡೆ ಯಾರಾದ್ರೂ ಕೂತಿದ್ರೆ ಈ ಕಡೆ ಕಾಣಿಸಲ್ಲ, ಇದೇ ಮ್ಯಾಜಿಕ್ ಟ್ರಿಕ್ ಅಂತೆಲ್ಲ ಹೇಳಿದ್ದ. ಹಂಗಾದ್ರೆ ಈ ಡೆಡ್ ಬಾಡಿನ ಅವನ ಮ್ಯಾಜಿಕ್ ಬಾಕ್ಸ್ ಅಲ್ಲಿ ಇಟ್ಟು ಯಾಕೆ ಎತ್ಕೊಂಡ್ ಹೋಗಿರ್ಬಾರ್ದು. ನನ್ನ ಹತ್ರ ಅವನು ಸುಳ್ಳು ಸ್ಟೇಟ್ಮೆಂಟ್ ಹೇಳಿದಾನ, ಅವ್ನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದಾನ ಅಂತ ಹೇಳಿ ಇವಾಗ ಹತ್ರ ಒಂದ್ 80-70% ನಮ್ ಹೀರೋ ಮೇಲೆ ಡೌಟ್ ಬರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ಹುಡ್ಕೊಂಡ್ ಮನೆಗೆ ಹೋಗಿದ್ಲಲ್ವಾ, ಹೋಗೋ ಟೈಮ್ಗೆ ಅವನು ಫುಲ್ ಡೀಪ್ ನಿದ್ದೆನಲ್ಲಿ ಇರ್ತಾನೆ. ಆಹಾ, ನಿದ್ದೆ ಮಾಡೋ ಕಡೆ ಅವ್ನು ಏನ್ ಚೆನ್ನಾಗಿದ್ದಾನೆ ಅಂತ ಹೇಳಿ ಸ್ವಲ್ಪ ಲೈನ್ ಹಾಕೊಂಡಿದ್ದವಳು ಏನ್ ಅನ್ಕೊಂಡ್ಲೋ ಏನೋ, ನಿಧಾನಕ್ಕೆ ಅವ್ನ್ ಸ್ಲೀವ್ ನ ತೆಗೆದು ನೋಡ್ತಾನೆ. ನೋಡಿದ್ರೆ ಇವಳಿಗೆ ಸಖತ್ ಶಾಕು. ಯಾಕಂದ್ರೆ ಇವಳು ಅನ್ಕೊಂಡಿದ್ದೇನು ಹೊಸ ಡಾಕ್ಟರ್ಗೆ ಮಾರ್ಕ್ ಮಾಡಿದೀನಿ, ಅವನೇ ಸೈಕೋ ಕಿಲ್ಲರ್ ಅಂತ. ಆದ್ರೆ ಮಾರ್ಕ್ ಇವನ್ ಕೈ ಮೇಲಿದೆ. ಹಂಗಾದ್ರೆ ನಾನ್ ತಪ್ಪಾಗಿ ತಿಳ್ಕೊಂಡಿದ್ನ, ಸೈಕೋ ಕಿಲ್ಲರ್ ಇವನ ಅಂತ ಹೇಳಿ ಅಷ್ಟೇ ಬಾಯಿ ಮೇಲೆ ಕೈ ಇಟ್ಟೋಳು. ಉಸಿರು ಪಸರೆ ಬಿಟ್ಟಿಲ್ವೇ, ಸೈಲೆಂಟ್ ಆಗಿ ಒಟ್ಟೋಗೋಣ ಅಂತ ಎದ್ದೇಳ್ತಾಳೆ. ಆಗ ಟಕ್ ಅಂತ ನಮ್ ಹೀರೋ ಕಂಡ್ಬಿಟ್ಟು ಅವ್ಳ ಕೈನ ಇಟ್ಕೊಂಡಿದ ತಕ್ಷಣ ಅವಳಿಗೆ ಶಾಕ್ ಆಗೋಯ್ತು. ಇವಾಗಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೆಡ್ ಅಂಟರ್ ಅವ್ರ ವೈಫ್ ಗೆ ಡೆಲಿವರಿ ಆಗಿರುತ್ತೆ. ಡೆಲಿವರಿ ಆಗಿರೋ ಮಗುನ ನೋಡ್ತಾ ಇದ್ರೆ ಕೂಡ ಅವ್ರಿಗೆ ಡೌಟೆ, ಇವನಲ್ಲಿ ದೊಡ್ಡವನಾಗಿ ಸೈಕೋ ಕಿಲ್ಲರ್ ಆಗ್ಬಿಡ್ತಾನೇನೋ ಅಂತ. ಅವಾಗ್ಲೇ ಆ ಮಗುನ ಕಿಟಕಿಯಿಂದ ಎಸ್ದು ಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಅಲ್ಲಿ ಬಂದಿರೋ ಒಂದು ಪ್ರೆಗ್ನೆಂಟ್ ನರ್ಸ್ ಅದನ್ನ ತಡಿತಾರೆ. ಈ ಪ್ರೆಗ್ನೆಂಟ್ ನರ್ಸ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವರ ಅಮ್ಮ. ಅಂದ್ರೆ ಅವ್ರು ಕೂಡ ಟೆಸ್ಟ್ ಮಾಡಿರ್ತಾರಲ್ವಾ, ಅವ್ರ ಹೊಟ್ಟೆಲ್ ಬೆಳಿತಾ ಇರೋ ಮಗು ಕೂಡ ಒಂದು ಸೈಕೋಪಾತೆ ಅಂತ. ಅವಾಗ ಧೈರ್ಯ ಇತ್ತು ಅವ್ರಿಗೆ, ನನ್ ಮಗ ಆತರ ಆಗಲ್ಲ, ಯಾಕಂದ್ರೆ ನನ್ ಗಂಡ ತುಂಬಾ ಒಳ್ಳೆಯವನು, ನನ್ ಮಗ ಆತರ ಸೈಕೋಪಾತ್ ಆಗಲ್ಲ ಅಂತ ನಂಬಿಕೆ ಇಟ್ಟಿದ್ರು. ಆದ್ರೆ ಇದಕ್ಕೂ ಮುಂಚೆ ನೋಡಿರ್ತೀವಿ, ಅವ್ರ ಅಮ್ಮ ಕೂಡ ಇದೇ ಹಾಸ್ಪಿಟಲ್ ಅಲ್ಲೇ ಇದ್ದಿದ್ದು, ಅವ್ರನ್ನ ಚಿಕ್ಕ ಹುಡುಗನೆ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸಿದ್ದು ಅಂತ. ಅದನ್ನ ನೋಡ್ದಾಗಿಂದ ಇವ್ರಿಗೆ ಕೂಡ ಭಯ ಆಗಿರುತ್ತೆ. ಅದನ್ನ ಹೆಡ್ ಅಂಟರ್ ಅವ್ರ ವೈಫ್ ಹತ್ರ ಡಿಸ್ಕಸ್ ಕೂಡ ಮಾಡಿರ್ತಾರೆ. ಇವಾಗ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಹೆಡ್ ಅಂಟರ್ ಅವ್ರ ವೈಫ್ ಜೈಲ್ಗೆ ಹೋಗಿ ಹೆಡ್ ಅಂಟರ್ ಹತ್ರ ತುಂಬಾ ಕೇಳ್ಕೊಂತಾ ಇದಾರೆ, ನೀನ್ ಯಾವಾಗೋ ಮಾಡಿರೋ ಪಾಪ ಇವಾಗ ತುಂಬಿ ತುಡುಕ್ತಾ ಇದೆ, ನನ್ ಮೊಮ್ಮಗನ್ನ ಸಾಯಿಸ್ತೀನಿ ಅಂತ. ಆ ಪೊಲೀಸ್ ಆಫೀಸರ್ ಮಗುನ ಹಿಡಿದಿಟ್ಕೊಂಡಿದ್ದಾರೆ. ದಯವಿಟ್ಟು ಆ ಪೊಲೀಸ್ ಆಫೀಸರ್ ಅವ್ರ ಮಕ್ಕಳನ್ನ ಎಲ್ಲಿ ಹೂತಾಕಿದ್ಯಾ ಅಂತ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ನಮ್ಮ ಮೊಮ್ಮಗನ ಪ್ರಾಣ ಹೊರಟೋಗುತ್ತೆ ಅಂತ ಹೇಳಿ ತುಂಬಾ ಕೇಳ್ಕೊಂತಾರೆ. ಅವ್ನ್ ಹೆಂಗ್ ಬದುಕಿದ್ರೇನು ಸತ್ರೇನು, ನನಗದಲ್ಲೆಲ್ಲ ಏನು ಕೆಲ್ಸ ಇಲ್ವಲ್ಲ ಅಂತ ಹೇಳ್ತಾರೆ. ನಿಂಗ್ ಸ್ವಲ್ಪ ಕೂಡ ಅಯ್ಯೋ ಪಾಪ ಅಂತ ಇಲ್ವಾ, ಅವ್ನ್ ನಮ್ಮ ಮೊಮ್ಮಗ, ನಿನ್ಗೂ ಮೊಮ್ಮಗನೇ ತಾನೆ, ಯಾಕೆ ಈ ತರ ಮಾಡ್ತಾ ಇದೀಯ ಅಂತ ಕೇಳಿದ್ರೆ, ಇಷ್ಟೊತ್ತು ನಾವು ಸೀರೀಸ್ ನ ಸ್ಟಾರ್ಟಿಂಗ್ ಇಂದ ನೋಡಿದ್ವಲ್ಲ ಅದೆಲ್ಲ ಟ್ವಿಸ್ಟ್. ಇವಾಗ ಬರೋದೇ ಮೇನ್ ಟ್ವಿಸ್ಟ್. ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಚೀಫ್ ಸೆಕ್ರೆಟರಿ ಲೇಡಿ ಈ ಹೆಡ್ ಅಂಟರ್ ನ ಕರೆದು ಆಪರೇಷನ್ ಮಾಡಕ್ಕಿಂತ ತುಂಬಾ ಕೇಳ್ಕೊಂಡಿರ್ತಾರೆ. ಅದೇ ನಮ್ ಹೀರೋಗೆ ಆಪರೇಷನ್ ಮಾಡ್ಬೇಕು ಅಂತ. ಅವಾಗ ಈ ಹೆಡ್ ಅಂಟರ್ ಆಗಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ಜೈಲ್ಗೆ ಬಂದ್ಬಿಟ್ಟಿರ್ತಾನೆ. ಅವಾಗ ಅವನ ಹತ್ರ ಕೂತಿರ್ಬೇಕಾದ್ರೆ ಕೈಯೆಲ್ಲ ಒಂದೇ ಅವನ್ಗೆ ಉರಿ ಆಗ್ತಾ ಇರುತ್ತೆ, ಒಂಥರ ಇಚ್ಚಿಂಗ್ ಆಗ್ತಾ ಇರುತ್ತೆ. ಹಂಗಾದ್ರೇನೆ ಏನೋ ಒಂದು
ಕಿತಾಪತಿ ಕೆಲಸ ಆಗುತ್ತೆ ಅಂತ ತಾನೇ ಲೆಕ್ಕ. ಆತ್ರ ಸ್ವಲ್ಪ ಅವನು ಗ್ರೌಂಡ್ ಅಲ್ಲಿ ಕೂತ್ಕೊಂಡಿದ್ದು ಮತ್ತೆ ಅವನ ಸೆಲ್ಗೆ ಹೋಗ್ಬೇಕಾದ್ರೆ ಆ ಶವರ್ ರೂಮ್ ಗೆ ಕರ್ಕೊಂಡು ಹೋಗುವಂತ ಇರೋ ಗಾರ್ಡ್ ನ ಕೇಳ್ತಾನೆ. ಆತ್ರ ಶವರ್ ರೂಮ್ ಗೆ ಹೋದಾಗ ಅಲ್ಲಿ ಯಾವ್ದ್ರದೋ ಒಂದು ಟೇಬಲ್ ಅಡಿನೋ ಏನೋ ಒಂದು ವಾಕ್ ಮ್ಯಾನ್ ಬಿದ್ದಿರೋದನ್ನ ಗಮನಿಸ್ತಾರೆ. ಅದೇನು ಅಂತ ಹೇಳಿ ಕಿವಿಗೆ ಹಾಕೊಂಡು ಸಾಂಗ್ ನ ಕೇಳಿದಾಗ ಸಖತ್ ಶಾಕು. ಯಾಕಂದ್ರೆ ಹೆಡ್ ಅಂಟರ್ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಅವ್ರಿಗೆ ಈ ಸಾಂಗ್ ನಾನೇ ಕೇಳಿಸ್ತಾ ಇದ್ದಿದ್ದು. ಏನೋ ಸರಿ ಇಲ್ವಲ್ಲ ಅಂತ ಮತ್ತೆ ಸೆಕ್ರೆಟರಿ ಪರ್ಮಿಷನ್ ನ ತಗೊಂಡು ಅಂದ್ರೆ ಅವರ ಸಹಾಯದಿಂದ ಹಾಸ್ಪಿಟಲ್ ಗೆ ಹೋಗ್ಬೇಕು ಅಂತ ಅಲ್ಲಿಗೆ ಬರ್ತಾನೆ. ಹೊಸ ಡಾಕ್ಟರ್ ನೋಡ್ಬೇಕಂತಾನೆ ಹೋಗಿರೋದು. ಆದ್ರೆ ಆ ಟೈಮ್ಗೆ ಅಲ್ಲಿ ಹೊಸ ಡಾಕ್ಟರ್ ಅವ್ರ ಅಮ್ಮ ಅವ್ನ್ ಕೈನ ಹಿಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ನಿಜ ಕೂಡ ಹೇಳ್ತಾರೆ, ಈ ನಿಜಾನ ನಿನ್ನ ಹತ್ರ ಯಾವಾಗೋ ನಾನ್ ಹೇಳ್ಬೇಕಾಗಿತ್ತು, ಆದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ಮಗ ಒಂದು ಸೈಕೋಪಾತ್ ಆಗಿ ಹುಟ್ಟಬಾರ್ದು, ಬೇರೆಯವರಾದ್ರೂ ಬೆಳೆಸಿದ್ರೆ ಚೆನ್ನಾಗ್ ಬೆಳೆಸ್ತಾರೆ ಅಂತ ಹೇಳಿ ನನ್ ಮಗುನ ಅವ್ರ ಹತ್ರ ಕೊಟ್ಟು ಅವ್ರ ಮಗುನ ನಾನ್ ಎತ್ಕೊಂಡೆ. ಆದ್ರೆ ನೋಡಿ ನಾನ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡ್ನೋ ಅದೇ ಆಗೋಯ್ತು. ನನ್ ಮಗ ಒಂದು ಸೈಕೋ ಕಿಲ್ಲರೇ ಆಗ್ಬಿಟ್ಟ. ನಿನ್ನ ಪ್ರಪಂಚ ಎಲ್ಲ ಸೈಕೋ ಕಿಲ್ಲರ್ ಅಂತ ಹೇಳಿದ್ರೆ ಕೂಡ ನೀನ್ ಅದನ್ನೆಲ್ಲ ತಡಾಕೊಂಡಿದ್ದೆ, ಆದ್ರೆ ಇವಾಗ ನೀನೇ ಈ ತರ ಆಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಇದನ್ನ ಕೇಳಿಸ್ಕೊಂಡು ಹೆಡ್ ಅಂಟರ್ಗೆ ಶಾಕ್ ಆಗೋಯ್ತು. ಅವ್ರಿಗ್ ಮಾತ್ರ ಅಲ್ಲ ನಮ್ಗೂ ಶಾಕಿಂಗ್ ಆಗೇ ಇದೆ ಅಲ್ವಾ. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಹೀರೋನೇ ಹೆಡ್ ಅಂಟರ್ಗೂ ಮತ್ತೆ ಈ ಲೇಡಿಗೆ ಹುಟ್ಟಿರೋ ಮಗ. ಅಂದ್ರೆ ಹೊಸ ಡಾಕ್ಟರು ಆ ನರ್ಸ್ ಇದ್ರಲ್ಲ ಪ್ರೆಗ್ನೆಂಟ್ ನರ್ಸ್, ಇಷ್ಟಿತ್ತು ನಮ್ಮ ಹೀರೋ ಅವ್ರ ಅಮ್ಮ ಅನ್ಕೊಂಡಿದ್ವಲ್ಲ ಅವರ ಮಗ ಈ ಹೊಸ ಡಾಕ್ಟರು. ಇವಾಗ ಈ ನಿಜ ಎಲ್ಲ ಗೊತ್ತಾಗಿರೋ ಈ ಹೆಡ್ ಅಂಟರ್ಗೆ ಹೆಂಗಿರುತ್ತೆ ಹೇಳಿ ಅವ್ನ್ಗೆ ಅರ್ಥ ಆಗೋಯ್ತು ಆ ಹೀರೋನೇ ನನ್ ಮಗ ಅಂತ ಹೇಳಿ. ಇವಾಗ ಅವನ ಅಪಾಯದಲ್ಲಿ ಇರ್ಬೇಕಾದ್ರೆ ಅವನ್ನ ಕಾಪಾಡ್ಬೇಕಂತ ತಾನೆ ಇವನು ಕೂಡ ಇರುತ್ತೆ. ಅದ್ರಿಂದಾನೆ ಬ್ರೈನ್ ಸರ್ಜರಿಗೆ ಒಪ್ಕೊಳ್ತಾನೆ. ಆದ್ರೆ ಬ್ರೈನ್ ಸರ್ಜರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಮಾಡೋ ತನಕ ಹೆಡ್ ಅಂಟರ್ ಹೇಳಿರೋದಿಲ್ಲ. ಇನ್ನೇನ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ನನಗೊಂದು ಫ್ರೆಶ್ ಆಗಿರೋ ಬ್ರೈನ್ ಬೇಕು ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರು ಶಾಕ್ ಆಗ್ಬಿಟ್ರು. ಇದೇನಿದು ಸಡನ್ ಆಗಿ ಇತ್ರ ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋಣ ಬ್ರೈನ್ ನ, ನಾವೇನ್ ಜೋಬಲ್ ಇಟ್ಕೊಂಡು ಸುತ್ತಾ ಇರ್ತೀವಿ ಅಂತ ಕೇಳ್ತಾರೆ. ಅವನ್ ಹೇಳ್ತಾನೆ, ಅದೇ ಹೊಸ ಡಾಕ್ಟರ್ ಅಂತ ಹೇಳಿ ಒಬ್ಬ ಸೈಕೋನ್ ಎತ್ಕೊಂಬಂದ್ ಅಡ್ಮಿಟ್ ಮಾಡಿದ್ರಲ್ವಾ, ಅವನೆಲ್ಲ ಬದುಕಿ ಇನ್ನೇನ್ ಮಾಡ್ತಾನೆ, ಇನ್ನೊಂದ್ 4 ಜನ ಸಾಯಿಸ್ತಾನೆ ಅಂತವ್ನ್ ಬದುಕಿರ್ಬೇಕಾ, ಅವನ್ನ ಸಾಯಿಸ್ಬಿಟ್ಟು ಅವ್ನ್ ಬ್ರೈನ್ ಎತ್ಕೊಂಬಂದ್ ಇವ್ನ್ ಗಿಡೋಣ ಅಂತ ಒಂದು ಐಡಿಯಾನ ಕೊಡ್ತಾರೆ. ಆತರನೇ ಪಾಪ ನಮ್ ಹೊಸ ಡಾಕ್ಟರ್ ನ ಸಾಯಿಸಿ ಅವನ ಬ್ರೈನ್ ನ ತಗೊಂಡ್ ಬಂದು ನಮ್ ಹೀರೋಗೆ ಇಟ್ಟು ಆಪರೇಟ್ ಮಾಡಿರೋದು. ಈಗ ಈ ನಿಜಾನೆಲ್ಲ ಹೆಡ್ ಅಂಟರ್ ಅವ್ರ ವೈಫ್ ಹತ್ರ ಹೇಳ್ತಾ ಇದ್ರೆ ಅವ್ರಿಗಂತೂ ಸಖತ್ ಶಾಕಿಂಗ್ ಆಗಿತ್ತು. ಅಯ್ಯೋ ಪಾಪಿ ಇಂತ ಕೆಲ್ಸ ಮಾಡ್ಬಿಟ್ಟಲ್ವೋ ಪಾಪ, ಏನು ಅರಿದೇ ಇರೋ ಮಗು ಏನೋ ತಪ್ಪು ಮಾಡ್ತು ನಿನ್ಗೆ, ಅಂದ್ರೆ ನಮ್ಮ ಹೊಸ ಡಾಕ್ಟರ್ ನ ಅವನೇನಂತ ತಪ್ಪು ಮಾಡ್ದ ಅಂತ ಅವನನ್ನ ಸಾಯಿಸ್ಬಿಟ್ಟೆ, ನೀನೆಲ್ಲ ನಾಶ ಆಗ್ಬಿಡ್ತೀಯ ಅಂತ ಹೇಳಿ ಶಾಪ ಮೇಲೆ ಶಾಪ ಹಾಕ್ಬಿಟ್ಟು ಹೋಗ್ತಾಳೆ. ಈ ಕಡೆ ನಮ್ ಹೀರೋ ಮನೆಗ್ ಬಂದು ಅವ್ರ ಅಮ್ಮ ಫೋಟೋನ ಕೈಲಿಟ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದ ಅಲ್ವಾ. ಅವಾಗ ಅವ್ನ ಆಫನೇಜ್ ಅಲ್ಲಿ ಅವ್ರ ತಂಗಿ ಜೊತೆ ಮಾತಾಡಿರೋದು ಇನ್ನೊಂದ್ ವಿಷಯ ಅವನಿಗೆ ನೆನಪು ಬರುತ್ತೆ. ಯಾರೋ ಒಬ್ರು ಒಂದು ಮಾತನ್ನ ಇವನ ಹತ್ರ ಹೇಳಿದ್ರು ಅಂತ, ಅಂದ್ರೆ ಹೊಸ ಡಾಕ್ಟರ್ ಒಂದ್ ಮಾತನ್ನ ಹೇಳಿದ್ರು ಅಂತ ಅವಳು ಇವನ್ಗೆ ಸಮಾಧಾನ ಮಾಡದ್ಲಲ್ವಾ. ಅವಾಗ ಅವನು ಇನ್ನೊಂದ್ ಮಾತನ್ನ ಕೂಡ ಹೇಳಿರ್ತಾನೆ, ಇನ್ಮೇಲೆ ಪ್ರಪಂಚದಲ್ಲಿ ನನಗ್ ನೀನು ನಿನಗ್ ನಾನು, ನಮಗೆ ಅಂತ ಇನ್ಯಾರು ಇಲ್ಲ, ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ ಒಂದ್ ಸ್ವಲ್ಪ ದಿನದಲ್ಲಿ, ಒಂದ್ ಸ್ವಲ್ಪ ಕೆಲ್ಸ ಇದೆ ಮುಗಿಸ್ಬಿಟ್ಟು ಬರ್ತೀನಿ, ಇನ್ಮೇಲೆ ನಾವಿಬ್ರೆ ಅಂತ ಹೇಳಿರ್ತಾನೆ. ಈ ಮಾತಿಗೆ ಏನ್ ಅರ್ಥ ಅಂತ ಇವಾಗ ನಮ್ ಹೀರೋಗೆ ಅರ್ಥ ಆಯ್ತು. ಹಂಗಾದ್ರೆ ಆ ಹೊಸ ಡಾಕ್ಟರ್ ಏನ ಚಿಕ್ಕ ಹುಡುಗಿ ಅವರ ಸ್ವಂತ ಅಣ್ಣ ನಾನಲ್ವಾ, ಇಷ್ಟು ದಿನ ಫ್ಯಾಮಿಲಿಗೆ ಸೇರಿರೋನು ನಾನೇ ಅಂತ ಅನ್ಕೊಂಡಿದ್ದೆ, ಅಂದ್ರೆ ನನ್ನ ನಿಜವಾದ ಅಪ್ಪ ಅಮ್ಮ ಹೆಡ್ ಅಂಟರು ಮತ್ತೆ ಅವ್ರ ವೈಫಾ, ನಾನ್ ಈ ಫ್ಯಾಮಿಲಿಗೆ ಸೇರಿರೋನಲ್ವಾ, ಇವ್ ನನ್ ಒರಿಜಿನಲ್ ತಾಯಿ ಅಲ್ವಾ ಅಂತ ಇವಾಗ ಅವ್ನ್ಗೆಲ್ಲ ಮ್ಯಾಟರು ಅರ್ಥ ಆಯ್ತು. ಆತರ ಅವನು ತುಂಬಾ ಫೀಲ್ ಮಾಡ್ಕೊಂಡೆ ಸೋಫಾ ಮೇಲೆ ಮಲಗ್ ಬಿಟ್ಟಿದ್ದು. ಆಮೇಲೆನೆ ಹೀರೋಯಿನ್ ಆ ಜಾಗಕ್ಕೆ ಬಂದಿರೋದು. ಅವಳ ಕೈ ಮೇಲೆ ಇರೋ ಮಾರ್ಕ್ ನ ಕೂಡ ಇವಳು ನೋಡ್ಬಿಟ್ಲಲ್ವಾ, ಅವಾಗೆ ಶಾಕ್ ಆಯ್ತು ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಡ್ತಾನ ಇವಳನ್ನ ಅಂತ. ಬಟ್ ಆತರ ಏನು ಆಗಿಲ್ಲ. ನಿಜ ಗೊತ್ತಾದ್ರೆ ಏನ್ ಇವಾಗ, ಹೋದ್ರೆ ಹೋಗ್ಲಿ ಬಿಡು ಅಂತ ಹೀರೋಯಿನ್ಗೆ ಅವ್ನ ಏನು ಮಾಡಿಲ್ಲ, ಅವಳನ್ನ ಕಳಿಸ್ಬಿಟ್ಟ. ಅವಳ ಯಪ್ಪ ಬಿಟ್ರೆ ಸಾಕು ಅಂತ ಹೇಳಿ ಹೊರಗಡೆ ಬಂದಾಗ ಅವಳಲ್ಲೇ ಒಂದು ಡೌಟ್, ಬರೀ ಮಾರ್ಕ್ ಒಂದನ್ನ ಇಟ್ಕೊಂಡು ಅವನೇ ಕೊಲೆಗಾರ ಅಂತ ನಾನ್ ಹೆಂಗ್ ಪ್ರೂವ್ ಮಾಡ್ಲಿ, ನನಗೆ ಬೇರೆ ಏನಾದ್ರೂ ಪ್ರೂಫ್ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾಳೆ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಹೆಡ್ ಅಂಟರ್ ಅವ್ರ ವೈಫ್ ಮತ್ತೆ ನಮ್ಮ ಹೀರೋ ಅವ್ರ ಅಮ್ಮ ಅಂತ ಅನ್ಕೊಂಡಿದ್ವಲ್ಲ ಆ ಲೇಡಿ, ಅಂದ್ರೆ ನರ್ಸ್ ಲೇಡಿ ಪ್ರೆಗ್ನೆಂಟ್ ಆಗಿದ್ರಲ್ವಾ, ಅವ್ರಿಬ್ರು ಅದೇ ಮಗುನ ಕಿಟಕಿಯಿಂದ ಬಿಸಾಕ್ಬೇಕಾದ್ರೆ ಅವ್ರು ಬಂದು ತಡಿದಿರ್ತಾರಲ್ವಾ, ಅವಾಗಿಬ್ರು ಮಾತಾಡ್ಕೊಂಡಿರ್ತಾರೆ. ಹೆಡ್ ಅಂಟರ್ ಅವ್ರ ಮಗನೇ ನನ್ನ ಹೊಟ್ಟೆಲ್ ಬೆಳೀತಾ ಇರೋದು, ನಾಳೆ ದಿನ ಇವ್ನ್ ಬೆಳೆದ್ಮೇಲೆ ಅಂದ್ರೆ ಹುಟ್ಟದ್ಮೇಲೆ ಎಲ್ಲರೂ ನೀನೊಂದ್ ಸೈಕೋಪಾತ್ ಮಗ ಅಂತ ಹೇಳಿನೇ ಅವ್ನ್ ಸೈಕೋಪಾತ್ ಅಲ್ದಿದ್ರು ಆತರ ಮಾಡ್ಬಿಡ್ತಾರೇನೋ ಅಂತ ನನಗೆ ಭಯ ಆಗ್ತಿದೆ. ಆದ್ರೆ ನಿನ್ನ ಡಿಸಿಷನ್ ಅಲ್ಲಿ ನೀನ್ ಕರೆಕ್ಟ್ ಆಗಿದ್ಯಾ, ನಿನ್ ಗಂಡ ತುಂಬಾ ಒಳ್ಳೆಯವರು, ನಿನ್ ಮಗ ಸೈಕೋ ಆಗಲ್ಲ ಅಂತ ನೀನ್ ಹೇಳ್ತಾ ಇದೀಯಾ, ಹಂಗಿದ್ರೆ ದಯವಿಟ್ಟು ನನ್ಗೊಂದ್ ಹೆಲ್ಪ್ ಮಾಡು, ನಾವಿಬ್ರು ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ನಿನ್ ಮಗುನ ನಾನ್ ಸಾಕ್ತೀನಿ, ನನ್ ಮಗನ ನೀನ್ ಸಾಕು, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾವಾಗೋ ಒಂದು ಪಾಯಿಂಟ್ ಅಲ್ಲಿ ಅವ್ನ್ ಸೈಕೋ ಕಿಲ್ಲರ್ ಆಗಿ ಚೇಂಜ್ ಆಗ್ತಿದ್ದಾನೆ ಅಥವಾ ಅವನಲ್ಲಿ ಏನೇ ಒಂದು ಸಿಂಪ್ಟಮ್ ನಿಮ್ಗೆ ಕಾಣಿಸಿದ್ರೆ ಕೂಡ ಅವನನ್ನ ಸಾಯಿಸ್ಬಿಡಿ, ನನ್ನ ಕೇಳೋ ಪರ್ಮಿಷನ್ ಕೂಡ ಇಲ್ಲ ಅನ್ನೋ ತರ ನಮ್ಮ ಹೆಡ್ ಅಂಟರ್ ಅವ್ರ ವೈಫ್ ಹೇಳಿರ್ತಾರೆ. ಹಂಗೆ ಇವಾಗ ಮಗುನ ಕೂಡ ಚೇಂಜ್ ಮಾಡ್ಕೊಂಡ್ರು. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಹಾಸ್ಪಿಟಲ್ ಅಲ್ಲಿ ಅವ್ರ ಅಮ್ಮನ ನೋಡಕ್ಕೆ ಅಂತ ಹೋಗಿದ್ದಾಳೆ. ಅಂದ್ರೆ ಆ ಮೆಂಟಲ್ ಇಲ್ನೆಸ್ ಇರೋ ರೇಡಿ ಅವ್ರ ಅಮ್ಮನೇ ತಾನೆ, ಅವ್ರನ್ನ ನೋಡಕ್ಕೆ ಅಂತ ಹೋಗಿರೋದು. ಅಲ್ಲಿ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ತುಂಬಾ ಸಾರಿ ಕೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಿಜಾನೇ ನಾನೇ ನಿಮ್ಮ ಮಗಳು, ಆದ್ರೆ ನಿಮ್ ಹತ್ರ ಹೇಳೋ ಚಾನ್ಸ್ ನನ್ಗೆ ಸಿಗ್ಲಿಲ್ಲ ಅಷ್ಟೇ, ನಾನೇ ಹೇಳೋದ್ ಬೇಡ ಅಂತ ನಿಮ್ಮಿಂದ ದೂರ ಇದ್ದೆ, ತಮ್ಮನ ಸಾವಿಗೆ ನಾನು ಒಂದು ಕಾರಣ ಆಗ್ಬಿಟ್ನಲ್ವಾ, ಅದ್ರಿಂದಾನೆ ನನ್ ಮುಖ ನಿಮ್ಗೆ ತೋರ್ಸೋದ್ ಬೇಡ ಅಂತ ದೂರ ಬೆಳೆದಿದ್ದು. ಎಷ್ಟೋ ಸತಿ ಅನ್ಕೊಂಡೆ ಅಮ್ಮ ನಿಮ್ ಹತ್ರ ಬಂದ್ಬಿಡೋಣ, ನಿಮ್ಮನ್ನ ನೋಡೋಣ ಅಂತ, ಆದ್ರೆ ತಮ್ಮನ ಸಾವು ನನ್ ಕಣ್ ಮುಂದೆ ಬರ್ತಾ ಇತ್ತು, ಅವ್ನ್ ಸಾವಿಗೆ ನಾನೇ ಅಲ್ವಾ ಅಮ್ಮ ಕಾರಣ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಆತರ ಮಾತಾಡ್ಕೊಂಡು ಅವಳು ಹೊರಗಡೆ ಬರೋ ಟೈಮ್ಗೆ ಆ ಪೊಲೀಸ್ ಆಫೀಸರ್ ಮಗುನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ಕೋಪದಿಂದ ಮಾತಾಡಿದ್ರು. ಆ ಹೊಸ ಡಾಕ್ಟರ್ ಅವ್ರ ಅಮ್ಮ ಹತ್ರ
ಮಗುನ ಕೊಡಲ್ಲ, ನನ್ ಮಕ್ಳು ಎಲ್ಲಿದ್ದಾರೆ ಅಂತ ಹೇಳಿದ್ರೇನೆ ಕೊಡೋದು ಅಂತ. ಇದ್ರೂ ಪಾಪ ತುಂಬಾ ಪ್ರೀತಿ ಉಳ್ಳವರು ಅಂತ ಕಾಣಿಸುತ್ತೆ. ಆ ಮಗುನ ತಗೊಂಡೋಗಿ ರಿಪೋರ್ಟರ್ ಹುಡುಗಿ ಹತ್ರ ಕೊಟ್ಬಿಟ್ರು. ಇವಾಗವರೆಗೂ ರಿಪೋರ್ಟರ್ ಹುಡುಗಿ ಅವ್ರ ಹತ್ರ ಕೂಡ ಹೇಳಿಲ್ಲ ನಾನೇ ನಿಮ್ ಮಗಳು ಅಂತ. ಅದೇ ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ. ಮಗುನ ಕೊಟ್ಟು ಪಾಪ ಅವ್ರು ತುಂಬಾ ಫೀಲಿಂಗ್ಸ್ ಇಂದ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವರು ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಮಾತಾಡ್ಕೊಂತ ಇದಾರೆ ಆ ಜೂನಿಯರ್ ಪೊಲೀಸ್ ಆಫೀಸರ್ ಬಗ್ಗೆ. ಅವನು ತಕ್ಷಣ ಅಂದ್ರೆ ಈಗ ಸಡನ್ ಆಗಿ ಕೆಲ್ಸನ ರಿಸೈನ್ ಮಾಡಿದಾನೆ. ಅದು ಆಫೀಸ್ಗೆ ಬಂದು ರಿಸೈನಿಂಗ್ ಲೆಟರ್ ನ ಕೊಟ್ಟಿಲ್ಲ, ಮೇಲ್ ಅಲ್ಲಿ ಕಳ್ಸಿದಾನೆ. ಅವ್ನ್ಗೆ ಎಷ್ಟು ಕೊಬ್ಬು ನೋಡು. ಅವ್ನ ಮೇಲೆ ಡೌಟ್ ಪಟ್ಟಿದ ತಕ್ಷಣ ಕೆಲಸ ಬಿಟ್ಟೊಟ್ಟೋದ್ರೆ ಅವನ್ನ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದಾನ ಅಂತ ಹೇಳಿ ಈ ವಿಷಯನ ಚೀಫ್ ಹತ್ರ ಹೋಗಿ ಹೇಳ್ತಾರೆ. ಈ ತರ ಹೀರೋ ಮೇಲೆ ಮತ್ತೆ ಅವನ ಮೇಲೆ ಡೌಟ್ ಇತ್ತು, ಆ 3 ಜನ ಸಾಯಿಸಿದ್ದು ಇವ್ರೇನೇನೋ ಅಂತ. ಆದ್ರೆ ಅಷ್ಟ್ರಲ್ಲಿ ರಿಸೈನ್ ಮಾಡ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದಾಗ ಅವನೆಲ್ಲ ಹೋಗ್ತಾನೆ, ಅವ್ನ್ ಸಿಕ್ಕೇ ಸಿಗ್ತಾನೆ. ಆದ್ರೆ ಹೀರೋನ ಕಣ್ಗಾಣಿಸಿ ಆ 3 ಕೊಲೆ ನಡೆದಿದ್ದ ಟೈಮ್ ಅಲ್ಲಿ ಹೀರೋ ಎಲ್ಲಿದ್ದ, ಎಲ್ಲೋದ, ಎಲ್ ಬಂದ ಅಂತ ಪ್ರತಿಯೊಂದು ಸಿಸಿಟಿವಿ ಫುಟೇಜ್ ನ ಕೂಡ ನೀವು ಚೆಕ್ ಮಾಡಿ ಅಂತ ನಮ್ಮ ಪೊಲೀಸ್ ಆಫೀಸರ್ ಗೆ ಒಂದು ಕೆಲಸನ ಒಪ್ಪಿಸ್ತಾರೆ. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿ ಮತ್ತೆ ಹೆಡ್ ಡಾಕ್ಟರ್ ಅವರ ವೈಫ್ ಅಂದ್ರೆ ನಮ್ಮ ಹೊಸ ಡಾಕ್ಟರ್ ಅವರ ಅಮ್ಮ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಿಪೋರ್ಟರ್ ಹುಡುಗಿ ಓಲ್ಡ್ ಡಾಕ್ಟರ್ ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲಲ್ವಾ ನಮ್ ಹೀರೋ ಅವ್ರ ಮನೆಯಿಂದ. ಅವಾಗ ಏನೋ ಒಂದು ವಿಷಯ ಹೇಳಿದಾಗ ಅವಳು ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಿದ್ದು ಅದೇನು ಅಂತ ಇವಾಗ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾರೆ. ಅವರು ರಿಪೋರ್ಟರ್ ಹುಡುಗಿ ಹತ್ರ ಮಾತಾಡ್ಕೊಂಡು ಫೋಟೋನ ಕೈಗೆ ಎತ್ಕೊಂಡ್ರಲ್ವಾ ನಮ್ ಹೀರೋ ಅವ್ರ ಮನೇಲಿ ಇದ್ದಿದ್ ಫೋಟೋನ, ಅಂದ್ರೆ ಅವ್ರ ಅಮ್ಮ ಮತ್ತೆ ಮಗು ಎತ್ಕೊಂಡಿರೋ ಫೋಟೋ ನೋಡ್ದಾಗ್ಲೇ ಅವ್ರಿಗೆ ಅರ್ಥ ಆಗೋಯ್ತು ಆ ಫೋಟೋನಲ್ಲಿ ಇರೋದು ಹೊಸ ಡಾಕ್ಟರ್ ಹೀರೋ ಅಲ್ಲ ಅಂತ. ಯಾಕಂದ್ರೆ ಮಗು ಹಾಕೊಂಡಿರೋ ಬಟ್ಟೆನ ಹೆಡ್ ಡಾಕ್ಟರ್ ಅವ್ರ ವೈಫ್ ನ ಇವರೆಲ್ಲ ನೋಡಕ್ ಹೋಗಿರ್ತಾರಲ್ಲ ಒಂದ್ಸತಿ ಓಲ್ಡ್ ಡಾಕ್ಟರ್ ಫಾರಿನ್ ಇಂದ ಬಂದಾಗ, ಅವಾಗ ಅವರೇ ಅವ್ರ ಕೈಯಾರೆ ಈ ಸ್ವೆಟರ್ ನ ಮಾಡ್ತಾ ಇರ್ತಾರೆ. ಆ ಸ್ವೆಟರ್ ನ ಮಗುಗ್ ಹಾಕಿರೋದು. ಅದ್ರಿಂದ ಅವ್ರು ಅವಾಗ್ಲೇ ಕಂಡಿಡಿದ್ ಬಿಟ್ರು. ಅಂದ್ರೆ ಇಷ್ಟು ದಿನ ಕೊಲೆಗಳು ಮಾಡ್ತಾ ಇದ್ದಿದ್ದು ಹೀರೋನೆ, ಹೊಸ ಡಾಕ್ಟರ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿರ್ತಾರೆ. ಈಗ ಆ ವಿಷಯನ ಈ ಲೇಡಿ ಹತ್ರ ಹೇಳ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಹೆಡ್ ಡಾಕ್ಟರ್ಗೂ ನಿಮ್ಗೂ ದೊಡ್ಡದಾಗ ಏನು ವ್ಯತ್ಯಾಸ ಇಲ್ಲ ಆಂಟಿ. ಯಾಕಂದ್ರೆ ಹೆಡ್ ಡಾಕ್ಟರ್ ಬ್ಲಡ್ ಬರೋ ತರ ಅವ್ರಿಗೆ ನೋವು ಕೊಟ್ಟು ಸಾಯಿಸಿದ್ರೆ, ನೀವು ಬ್ಲಡ್ಡೇ ಬರ್ದಂಗೆ ಅವ್ರಿಗೆ ನೋವು ಕೊಟ್ಟು ಸಾಯಿಸಿದೀರಾ. ನಿಮ್ಮದ್ ಅಲ್ದೇ ಇರೋ ಒಂದು ಮಗುನ ಎತ್ಕೊಂಡ್ ಬಂದು ಅವನೇ ಒಂದು ಕಿಲ್ಲರ್ ಅನ್ನೋ ತರ ಪೋರ್ಟ್ರೇಟ್ ಮಾಡಿ ಪಾಪ ಅಮಾಯಕನ್ನ ಸಾಯಿಸ್ಬಿಟ್ರಲ್ವಾ. ಅವ್ನ್ ಜೀವನ್ ಪರ್ಯಂತ ಒಂದು ಸೈಕೋ ಕಿಲ್ಲರ್ ಅವ್ರ ಮಗ ಅಂತಾನೆ ಅವನ್ನ ಬೆಳೆಸ್ಬಿಟ್ರಲ್ವಾ. ಅವ್ನ್ ಎಷ್ಟು ನೋವು ತಿಂದಿರ್ತಾನೆ. ಆದ್ರೆ ನನ್ ಮಗುಗೆ ಆತರ ಒಂದು ನೋವು ಬರೋದಕ್ಕೆ ನಾನ್ ಬಿಡೋದಿಲ್ಲ. ಅವ್ರ ಅಪ್ಪ ಒಂದು ಸೈಕೋ ಕಿಲ್ಲರ್ ಅಂತ ಪ್ರಪಂಚ ಹೇಳೋದನ್ನ ನನ್ ಮಗ ಕಿವಿಗೆ ಹಾಕೋಬಾರ್ದು. ಅದ್ರಿಂದ ನನ್ ಗಂಡ ಯಾವ್ದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನ್ ಪ್ರೂವ್ ಮಾಡ್ತೀನಿ. ನಿಮ್ ತರ ನಾನ್ ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಹೆಡ್ ಡಾಕ್ಟರ್ ನ ನೋಡಕ್ಕಂತಾನೆ ಜೈಲ್ಗೆ ಹೋಗೋದು. ಅವನು ಕೇಳ್ತಾನೆ, ನನ್ನ ನೋಡಿನೇ ಎಷ್ಟು ಎದುರ್ಕೊಳ್ತಾ ಇದ್ದೆ, ಇವಾಗ ಇಷ್ಟು ಧೈರ್ಯವಾಗಿ ಬಂದು ಕೂತಿದ್ಯಾ. ನನ್ನ ಸಾಯ್ಸಕ್ಕೆ ನೀನ್ ಇದಕ್ಕೂ ಮುಂಚೆ ಜೈಲ್ಗೆ ಬಂದಿದ್ದಲ್ವಾ, ಪ್ರಯತ್ನನೂ ಪಟ್ಟಂಗಿದ್ದೆ, ಆದ್ರೆ ಯಾಕೆ ಅವಾಗ ಬಿಟ್ಬಿಟ್ಟೆ, ಚಾನ್ಸ್ ಇತ್ತಲ್ವಾ ಅಂತ ಕೇಳಿದಾಗ, ಆದ್ರೆ ನಿನ್ ಸಾವು ಅಷ್ಟು ಈಸಿಯಾಗಿ ಆಗ್ಬಿಡತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗುತ್ತೆ, ನಿನ್ ಸಾವ್ ಹೆಂಗಿರತ್ತೆ ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ದವಳು ಹೆಡ್ ಡಾಕ್ಟರ್ ಇಂದ ಇವಳೆಂಗ್ ತಪ್ಪಿಸ್ಕೊಂಡ್ಲು ಅಂತ ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಫಸ್ಟ್ ನೋಡಿದ್ವಲ್ಲ, ಒಂದು ಹುಡುಗಿನ ಟ್ಯಾಕ್ಸಿಯಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋದಾಗ ಈ ಚಿಕ್ಕ ಹುಡುಗಿತಾನೆ ಅಂದ್ರೆ ರಿಪೋರ್ಟರ್ ಹುಡುಗಿತಾನೆ, ಆ ಹುಡುಗಿನ ಕಾರ್ ವರ್ಗೂ ಕರ್ಕೊಂಡು ಹೋಗಿದ್ದು ಹೆಡ್ ಡಾಕ್ಟರ್ ಕಿಡ್ನಾಪ್ ಮಾಡಿದ್ದ ಹುಡುಗಿನ, ಆ ಹುಡುಗಿನೇ ಪಾಪ ನಮ್ಮ ಈ ಚಿಕ್ಕ ವಯಸ್ಸಲ್ಲಿರೋ ರಿಪೋರ್ಟರ್ ಹುಡುಗಿನ ಅಲ್ಲಿಂದ ತಪ್ಸಿರೋದು. ಆದ್ರೆ ಪಾಪ ಅವಳು ಸಿಕ್ಕಾಕೊಂಡ್ಲು, ಹೆಡ್ ಡಾಕ್ಟರ್ ಕೈಯಲ್ಲಿ ಸತ್ಲು. ಆತರ ತಪ್ಪಿಸ್ಕೊಂಡು ತುಂಬಾ ದೂರ ರಿಪೋರ್ಟರ್ ಹುಡುಗಿ ಓಡೋಗ್ಬಿಡ್ತಾಳೆ. ತುಂಬಾ ಹಸುವಾಗ್ತಾ ಇರುತ್ತೆ. ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಅಲ್ಲಿ ಏನೋ ಇರೋದು ಬರೋದನ್ನೆಲ್ಲ ತಿಂತಾ ಇರ್ಬೇಕಾದ್ರೇನೆ ನ್ಯೂಸ್ ಅಲ್ಲಿ ಹೆಡ್ ಡಾಕ್ಟರ್ ನ ಅರೆಸ್ಟ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಅವಾಗೆ ಇವಳಿಗೆ ಸ್ವಲ್ಪ ಸಮಾಧಾನ ಆಗೋದು. ಈಗ ಅದನ್ನ ಹೇಳ್ದವಳು, ನಿನ್ ಸಾವ್ ಹೆಂಗಿರುತ್ತೆ ಅಂತ ಹೇಳಿ ನನ್ ಕಣ್ಣಾರೆ ನಾನ್ ನೋಡ್ತೀನಿ, ನಿನಗ್ ಮಾಡೇ ಮಾಡ್ತೀನಿ, ಒಂದ್ ಗತಿ ಕಾಣಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ನಮ್ ಹೀರೋ ಹೊಸ ಡಾಕ್ಟರ್ ಅವ್ರ ಫ್ರೆಂಡ್ ಮನೆಯಿಂದ ಕೆಲವು ಡೈರಿ ಮತ್ತೆ ಲ್ಯಾಪ್ಟಾಪ್ ಎಲ್ಲ ತಗೊಂಡ್ ಬಂದಿದ್ದ ಅಲ್ವಾ, ಮತ್ತೆ ಫೋನ್ ರೆಕಾರ್ಡಿಂಗ್ ಎಲ್ಲ ಕೂಡ ಅವನ ಹತ್ರ ಇತ್ತ ಅಲ್ವಾ. ಅದ್ರಲ್ಲಿ ಓಝೆಡ್ ಗ್ರೂಪ್ ಗೆ ಸೇರಿರೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಅದ್ರ ಬಗ್ಗೆ ಹೇಳಿರೋದೆ ಹೊಸ ಡಾಕ್ಟರ್ ಅವರ ಫ್ರೆಂಡ್. ಅದನ್ನ ಓಲ್ಡ್ ಡಾಕ್ಟರ್ ಹತ್ರ ಹೊಸ ಡಾಕ್ಟರ್ ಹೇಳ್ತಾ ಇದ್ದಿದ್ದು. ಆ ರೆಕಾರ್ಡಿಂಗ್ ಫೋನ್ ಅಲ್ಲಿ ಇರೋದು. ಈಗ ಅದನ್ನ ಕೇಳಿಸ್ಕೊಂಡವನು ಆ ಲ್ಯಾಪ್ಟಾಪ್ ಅಲ್ಲಿ ಏನಿದೆ ಅಂತ ತೆಗೆದು ನೋಡ್ತಾನೆ. ಅದ್ರಲ್ಲಿ ನಮ್ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಮಾಡದಲ್ವಾ ಕೊಲೆಗಳು, ಅದಕ್ಕೆ ಒಂದೊಂದು ಚಿಕ್ಕ ಮಕ್ಕಳದು ಸ್ಟೋರಿನ ಮಾರಲ್ ಆಗ್ತಾನೆ ಇಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ಫೋಲ್ಡರ್ಸ್ ಎಲ್ಲ ಇದೆ, ಬಟ್ ಅದೇನು ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ. ಈ ಕಡೆ ನಮ್ ಪೊಲೀಸ್ ಆಫೀಸರ್ ಹೀರೋ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ, ಅವನೇ ಮೋಸ್ಟ್ಲಿ ಕಿಲ್ಲರ್ ಇರ್ಬೋದಾ ಅಂತ. ಸ್ಟಾರ್ಟಿಂಗ್ ಇಂದ ಏನೆಲ್ಲ ಕೊಲೆಗಳಾಯ್ತೋ ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ ಎವಿಡೆನ್ಸ್ ಎಲ್ಲದನ್ನು ಹಂಗೆ ಬೋರ್ಡ್ ಮೇಲೆ ಹಾಕ್ಬಿಟ್ಟು ಎಲ್ಲಾದ್ರೂ ಅವ್ನ್ ಸಿಕ್ಕಾಕೊಳ್ಳಕ್ಕೆ ಚಾನ್ಸ್ ಇದೆಯಾ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಇದೇ ತರ ಡೌಟ್ ಅಲ್ಲಿ ತಾನೆ ಆ ಕಡೆ ನಮ್ ಹೀರೋಯಿನ್ ಕೂಡ ಇರೋದು. ಆ ಮಾರ್ಕ್ ನ ಮಾತ್ರ ಇಟ್ಟು ಅವನೇ ಕಿಲ್ಲರ್ ಅಂತ ಹೇಳಕ್ ಆಗಲ್ಲ, ಬೇರೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಯೋಚನೆ ಮಾಡಿದಾಗ ಅವ್ರ ಅಜ್ಜಿ ಸಾಯೋದಕ್ಕೂ ಮುಂಚೆ ಕೈಯಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ರು, ಅರ್ಧಂಬರ್ಧ ಸುಟ್ಟಿತ್ತು ಅಂತ ಪೊಲೀಸ್ ಆಫೀಸರ್ ಕೂಡ ಹೇಳಿರ್ತಾರಲ್ವಾ. ಒಂದು ವೇಳೆ ಅದ್ರಲ್ಲಿ ಏನಾದ್ರೂ ಸಿಗುತ್ತಾ ನೋಡೋಣ ಅಂತ ಇವಳು ಅಲ್ಲೋಗಿ ಅದನ್ನ ನೋಡ್ತಾಳೆ. ಅವ್ರ ಅಜ್ಜಿ ಸತ್ತಿದ್ದಕ್ಕೆ ಕಾರಣನೇ ನಮ್ಮ ಹೀರೋಯಿನ್ ಯೂನಿಫಾರ್ಮ್ ಅಲ್ಲಿ ಇರೋ ಬಟನ್ ನ ನಮ್ ಹೀರೋ ಶರ್ಟ್ ಗೆ ಹಾಕಿದ್ರು. ಆ ಶರ್ಟ್ ಫೋಟೋನಲ್ಲಿ ಇತ್ತು ಅಂತ ತಾನೆ ನಮ್ ಹೀರೋ ಅಜ್ಜಿನ ಸಾಯಿಸಿದ್ದು. ಅದೇ ಫೋಟೋನ ಈಗ ನಮ್ ಹೀರೋಯಿನ್ ಕೂಡ ನೋಡ್ಬಿಟ್ಲು. ಅವಳಿಗೆ ಕನ್ಫರ್ಮ್ ಆಗೋಯ್ತು ಇವನೇ ಕಿಲ್ಲರ್ ಅಂತ. ಇನ್ನೇನು ನೆಕ್ಸ್ಟ್ ಮಿನಿಟ್ ಕತ್ತಿ ತಗೊಂಡು ಹೀರೋ ಮನೆ ಕಡೆ ಬರ್ತಾಳೆ. ಬಟ್ ಟೈಮ್ಗೆ ಹೀರೋ ಮನೇಲಿ ಇಲ್ಲ. ಅವ್ನ್ ಕಾರ್ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ. ಹಿಂದ್ಗಡೆನೆ ಓಝೆಡ್ ಗ್ರೂಪ್ ಗೆ ಸೇರಿರೋರು ಕೂಡ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ. ಅವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು ಈ ಓಝೆಡ್ ಗ್ರೂಪ್ ಅವರು ನನ್ನ ಫಾಲೋ ಮಾಡ್ತಾನೆ ಇರ್ತಾರೆ ಅಂತ. ಅದ್ರಿಂದ ನಿಧಾನಕ್ಕೆ ಅವನು ಈ ಬೋಟ್ ಅಲ್ಲಿ ಕಾರ್ನ ಹತ್ತಿಸ್ಬಿಡ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡೆ ಓಝೆಡ್ ಗ್ರೂಪ್ ಗೆ ಸೇರಿರೋನ್ ಕೂಡ ಕಾರ್ನ ಹತ್ತಿಸ್ತಾನೆ. ಇನ್ನೇನ್ ಬೋಟ್ ಮೂವ್ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಅವ್ನ್ ಕಣ್ಣಿಗೆ ಮಣ್ಣೆರ್ಚಿ ನಮ್ ಹೀರೋ ನಿಧಾನಕ್ಕೆ ಇಳಿದು ಬಿಟ್ಟಿರ್ತಾನೆ. ಕಾರ್ ಮಾತ್ರನೇ ಬೋಟ್ ಅಲ್ಲಿ ಇರೋದು.
ಆದ್ರೆ ಅವನ್ಗ ವಿಷಯ ಗೊತ್ತಿಲ್ವಲ್ಲ. ಸರಿ, ಈ ಓಝೆಡ್ ಗ್ರೂಪ್ ಅವ್ನ್ ಕಣ್ ತಪ್ಸಿ ನಮ್ ಹೀರೋ ಅಂತದ್ ಎಲ್ಲಿ ಹೋಗ್ತಿದ್ದಾನೆ ಅದ್ ನೋಡ್ಬೇಕಂದ್ರೆ ನಾವ್ ನೆಕ್ಸ್ಟ್ ಪಾರ್ಟ್ ವರ್ಗು ವೇಟ್ ಮಾಡ್ಬೇಕು. ಪ್ರಾಬಬ್ಲಿ ನೆಕ್ಸ್ಟ್ ಬರೋ ಪಾರ್ಟೇ ಫೈನಲ್ ಪಾರ್ಟ್ ಆಗಿರಬಹುದು. ಟೈಮಿಂಗ್ ನೋಡ್ಕೊಂಡು ನಾನು ಹೇಳ್ತೀನಿ. ಅಂಡ್ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.